ಎಲ್ರಿಗೂ ನಮಸ್ಕಾರ. ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಝೊಮ್ಯಾಟೊ ವರ್ಸಸ್ ಸ್ವಿಗ್ಗಿ, ಈ ಫುಡ್ ಕ್ವಿಕ್ ಕಾಮರ್ಸ್ ಫೈಟ್ ನಲ್ಲಿ ಯಾರು ವಿನ್ನರ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಇಂಡಿಯಾ ಡೇಟಾ ಸೆಂಟರ್ ಮತ್ತೆ AI ಇನ್ಫ್ರಾಸ್ಟ್ರಕ್ಚರ್ಗೆ ಮುಂದಿನ ಗ್ಲೋಬಲ್ ಹಬ್ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಮೇ 14th ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಝೊಮ್ಯಾಟೊ ಸ್ವಿಗ್ಗಿಯನ್ನ ಸೋಲಿಸ್ತಿದ್ಯಾ? ನೋಡಿ, ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ, ಕ್ಷಮಿಸಿ, ಇದನ್ನ ಎಟರ್ನಲ್ ಅಂತ ಹೇಳ್ಬೋದು. ಈ ಹೊಸ ಹೆಸರಿಗೆ ನಾವು ಅಭ್ಯಾಸ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಡಿ. ಅಂದ್ರೆ ಝೊಮ್ಯಾಟೊದ ಹೊಸ ಹೆಸರು, ಇವರಿಬ್ರು ಕೂಡ ತಮ್ಮ ಲೇಟೆಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗಳನ್ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ನೋಡೋಕೆ ಇದೇನೋ ಒಂದು ರೆಗ್ಯುಲರ್ ಕ್ವಾರ್ಟರ್ಲಿ ಸ್ಟೋರಿ ತರನೇ ಕಾಣಿಸುತ್ತೆ. ಆದಾಯನೂ ಕೂಡ ಜಾಸ್ತಿ ಆಗಿದೆ. ಕ್ವಿಕ್ ಕಾಮರ್ಸ್ ವಿಭಾಗದಲ್ಲಿ ನಾವು ನೋಡಿದಾಗ ಕಂಪನಿಗಳು ದುಡ್ಡನ್ನ ಸುರಿತಾನೆ ಇದೆ. ಅಂದ್ರೆ ಫುಡ್ ಡೆಲಿವರಿ ಹೆಚ್ಚು ಕಡಿಮೆ ಕೂಡ ಸ್ಟಡಿ ಆಗಿದೆ. ನಿಮಗ್ ಗೊತ್ತಲ್ಲ, ಅದೇ ಮಾಮೂಲಿ ಕತೆ. ಆದ್ರೆ ಸ್ವಲ್ಪ ಆಳವಾಗಿ ನೋಡೋದಾದ್ರೆ ಒಂದು ಕ್ವೈಟ್ ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಡೀತಿದೆ. ಈ 2 ಕಂಪನಿಗಳು ಪ್ರಾಫಿಟಬಿಲಿಟಿ ದಾರಿಯನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದೆ ಗೊತ್ತಾ. ಇದೇ ಸಮಯದಲ್ಲಿ ಹಳೆಯ ಮತ್ತೆ ಹೊಸ ಹಲವು ಪ್ಲೇಯರ್ಸ್ ಗಳು ಕೂಡ ಮಾರ್ಕೆಟ್ಗೆ ಎಂಟ್ರಿ ಕೊಟ್ರು. ಈ ಒಂದು ಡಿಸ್ರಪ್ಟರ್ಸ್ ಅಂದ್ರೆ ಮಾರ್ಕೆಟ್ ಅನ್ನೇ ಬದಲಾಯಿಸೋರು ಅಂತ ಇವರು ತಮ್ಮದೇ ಆದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬರ್ತಿದ್ದಾರೆ. ನೀವು ಈ ಕ್ಷೇತ್ರವನ್ನ ಗಮನಿಸಿದ್ರೆ ಕೆಲವು ಅಂಶಗಳ ಮೇಲೆ ಕಣ್ಣಿಡ್ಬೇಕಾಗತ್ತೆ. ನೋಡಿ, ಓವರ್ ಆಲ್ ರಿಸಲ್ಟ್ಸ್ ಯಾರು ಹೇಗಿದ್ದಾರೆ. ಈಗ ಎಟರ್ನಲ್ ಅಂತ ಅಂದ್ರೆ ಝೊಮ್ಯಾಟೊ, ಇವರ ಒಂದು ಅಡ್ಜಸ್ಟೆಡ್ ರೆವಿನ್ಯೂ ಕಳೆದ ಕ್ವಾರ್ಟರ್ ನಲ್ಲಿ ಇಯರ್ ಆನ್ ಇಯರ್ ನೋಡಿದಾಗ 60% ಅಷ್ಟು ಭರ್ಜರಿಯಾಗಿ ಬೆಳೆದಿದೆ. ಅಂದ್ರೆ 6188 ಕ್ರೋರ್ಸ್ಗೆ ತಲುಪಿದೆ ಅಂತ. ಆದ್ರೆ ಈ ಬಂದ ರೆವಿನ್ಯೂ ಅಲ್ಲಿ ತುಂಬಾ ಕಡಿಮೆ ಭಾಗ ಲಾಭವಾಗಿ ಬದಲಾಗಿದೆ. ಅಂದ್ರೆ ಅವರ ನೆಟ್ ಪ್ರಾಫಿಟ್ ವರ್ಷದಿಂದ ವರ್ಷಕ್ಕೆ 78% ಅಷ್ಟು ಕುಸಿದೋಗಿದೆ ಅಂತ. ಕೇವಲ 39 ಕೋಟಿಯಷ್ಟು ಬಂದಿದೆ ನೋಡಿ. ಇದಕ್ಕೆ ಮುಖ್ಯ ಕಾರಣ ಅವರ ಒಂದು ಕ್ವಿಕ್ ಕಾಮರ್ಸ್ ವಿಭಾಗದಲ್ಲಿ ಬ್ಲಿಂಕಿಟ್ ನಲ್ಲಿ ಆಗಿರೋ ಭಾರಿ ದುಡ್ಡಿನ ಸುರಿಮಳೆ ಅಂತ ಹೇಳ್ಬೋದು. ಸ್ವಿಗ್ಗಿಯ ಒಂದು ಅಡ್ಜಸ್ಟೆಡ್ ರೆವಿನ್ಯೂ ಇಯರ್ ಆನ್ ಇಯರ್ ನೋಡಿದಾಗ 44.4% ಅಷ್ಟು ಏರ್ಕೊಂಡಿದೆ. ಅಂದ್ರೆ 4718 ಕ್ರೋರ್ಸ್ಗೆ ತಲುಪಿದೆ ಅಂತ. ಆದ್ರೆ ಅವರ ಲಾಸಸ್ ಗಳನ್ನ ನೋಡಿದಾಗ ಈ ವರ್ಷ ಬಲೂನ್ ತರ ಊದ್ಕೊಂಡ್ಬಿಟ್ಟಿದೆ ಗೊತ್ತಾ. ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಅವರ ನಷ್ಟ 1081 ಕ್ರೋರ್ಸ್ಗೆ ಶಟ್ ಡೌನ್ ಆಗಿದೆ ನೋಡಿ. ಅಂದ್ರೆ ಇಯರ್ ಆನ್ ಇಯರ್ ವರ್ಷದಿಂದ ವರ್ಷಕ್ಕೆ 95% ಅಷ್ಟು ಜಾಸ್ತಿ ಆಗಿರೋದು. ಸೊ 1 ವರ್ಷದ ಹಿಂದೆಗಿಂತ ಬಹಳ ಹೆಚ್ಚು ದುಡ್ಡು ಮಾಡಿದ್ರು ಕೂಡ ಸ್ವಿಗ್ಗಿ ತಾನ್ ಗಳಿಸೋದಕ್ಕಿಂತ ಸುಮಾರು 1/5 ಭಾಗದಷ್ಟು ಹೆಚ್ಚು ಖರ್ಚನ್ನ ಮಾಡ್ತಾ ಇದೆ. ಶಾರ್ಟ್ ಆನ್ಸರ್, ಎಲ್ಲರೂ ಕೂಡ ಒಂದೇ ಸಮಸ್ಯೆ ಹಿಂದೆ ದುಡ್ಡನ್ನ ಸುರಿತಾ ಇದ್ದಾರೆ. ಅದೇ ಇನ್ಸ್ಟೆಂಟ್ ಗ್ರಾಸರಿ ಡೆಲಿವರಿಯನ್ನ ಲಾಭದಾಯಕ ಮಾಡ್ಕೊಳ್ಳೋದಕ್ಕಾಗಿ, ಹಾಗೇನೆ ಅಥವಾ ಕನಿಷ್ಠ ಪಕ್ಷ ನಾವು ನೋಡಿದಾಗ ಅದು ಮುಳುಗದೆ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಇವರು ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ತಾ ಇರೋದು. GOV ವರ್ಸಸ್ NOV, ಇದ್ರೊಳಗೆ ಆಳವಾಗಿ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ. ಝೊಮ್ಯಾಟೊ ಈಗ ತಮ್ಮ ಲೆಕ್ಕಾಚಾರದಲ್ಲಿ ಗ್ರಾಸ್ ಆರ್ಡರ್ ವ್ಯಾಲ್ಯೂ GOV ಇದ್ರ ಬದಲು ನೆಟ್ ಆರ್ಡರ್ ವ್ಯಾಲ್ಯೂ NOV ಅಂತ ಮಾತಾಡೋಕೆ ಶುರು ಮಾಡ್ಕೊಳ್ತಿದೆ. ಇದರಿಂದ ಅವರು ಕೊಡೋ ಡಿಸ್ಕೌಂಟ್ ಗಳ ಇಂಪ್ಯಾಕ್ಟ್ ಅನ್ನ ಹೆಚ್ಚು ನಿಖರವಾಗಿ ತೋರಿಸಬಹುದು. ನೀವು ಮಾರಾಟ ಮಾಡೋ ವಸ್ತುಗಳ MRP ಮೇಲೆ ಮಾತ್ರ ಆರ್ಡರ್ ವ್ಯಾಲ್ಯೂಗಳನ್ನ ಲೆಕ್ಕ ಹಾಕ್ತಿದ್ದಾರೆ. ಅದು ನಿಮ್ಮ ಒಟ್ಟು ಆದಾಯಗಳಲ್ಲಿ ಸ್ವಲ್ಪ ತಪ್ಪಾಗಿ ತೋರಿಸಬಹುದು. ಯಾಕೆ ಅಂದ್ರೆ ನೀವು ನಿಜವಾಗ್ಲೂ ಅಷ್ಟು ಬೆಲೆಗೆ ಮಾರಾಟ ಮಾಡ್ತಾ ಇರಲ್ಲ. ಆದ್ರೆ ಸ್ವಿಗ್ಗಿ ಇನ್ನೂ ಕೂಡ ಈ ಬದಲಾವಣೆನ ಮಾಡಿಲ್ಲ. ಸೊ ಸದ್ಯಕ್ಕೆ ನಾವಿಬ್ರು ಕಂಪೇರ್ ಮಾಡೋಕೆ ಸುಲಭವಾಗ್ಲಿ ಅಂತ GOV ಅನ್ನೇ ನೋಡೋಣ. ಆಯ್ತು, ಈ ಸಣ್ಣ ಲೆಕ್ಕಪತ್ರದ ವಿಷಯ ಮುಗಿತು ಅಂತ ಅನ್ಕೊಳ್ಳಿ. ಈಗ ಬಿಸ್ನೆಸ್ ಬೈ ಬಿಸ್ನೆಸ್ ನೋಡ್ಬೇಕು. ಯಾಕೆ ಅಂತಂದ್ರೆ ಅಲ್ಲೇ ಸೂಕ್ಷ್ಮ ವ್ಯತ್ಯಾಸಗಳು ಕೂಡ ಮುಖ್ಯ ಆಗೋದು. 2 ಬಿಸ್ನೆಸ್ ಗಳಿಗೆ ಫುಡ್ ಡೆಲಿವರಿ ಈಗಲೂ ಕೂಡ ದುಡ್ಡು ಮಾಡ್ಕೊಡ್ತಾ ಇದೆ. ಅಂದ್ರೆ ಸ್ವಿಗ್ಗಿಯ ಫುಡ್ GOV ಅಂದ್ರೆ ಫುಡ್ ಗ್ರಾಸ್ ಆರ್ಡರ್ ವ್ಯಾಲ್ಯೂನ ನೋಡಿದಾಗ ಈ ಕ್ವಾರ್ಟರ್ ನಲ್ಲಿ 7347 ಕ್ರೋರ್ಸ್ಗೆ ತಲುಪಿದೆ. ಅಂದ್ರೆ ಇದು ವರ್ಷದಿಂದ ವರ್ಷಕ್ಕೆ 17.6% ಹೆಚ್ಚು. ಅವರು 212 ಕೋಟಿ ಅಡ್ಜಸ್ಟೆಡ್ ಎಬಿಟಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 2.9% ಮಾರ್ಜಿನ್ಸ್ ಇರೋದು. ಈ ಎಬಿಟಾ ಅಂತ ನಾವು ನೋಡಿದಾಗ ಏನಂತ ಯೋಚಿಸ್ತಿದ್ದಾರೆ. ಬೇಸಿಕಲಿ ಇದು ಒಂದು ಬಿಸ್ನೆಸ್ ಬೇರೆಲ್ಲಾ ರೀತಿಯ ಖರ್ಚುಗಳನ್ನ ಲೆಕ್ಕಕ್ಕೆ ತಗೊಳ್ದೆ ತನ್ನ ಆಪರೇಷನ್ಸ್ ಗಳಿಂದ ಎಷ್ಟು ಕ್ಯಾಶ್ ಅಂದ್ರೆ ಉತ್ಪಾದನೆ ಮಾಡಬಲ್ಲದು ಅನ್ನೋದನ್ನ ಅಳಿಯುತ್ತೆ. ಆದ್ರೆ ಈ ನಂಬರ್ ನಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಮಾರ್ಜಿನ್ ಅಷ್ಟೇ ಅಲ್ಲ, ಬದಲಾಗಿ ಅವರ ಫುಡ್ ಡೆಲಿವರಿ ಕಸ್ಟಮರ್ಸ್ ಗಳು ಕೂಡ ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದು. ಅವ್ರ ಮ್ಯಾನೇಜ್ಮೆಂಟ್ ಹೇಳಿದ್ದು ನೋಡಿ, ಅಂದ್ರೆ ಕಳೆದ 6 ತಿಂಗಳಲ್ಲಿ ಇನ್ಸ್ಟಾಮಾರ್ಟ್ ಮೂಲಕ ನಾವು ಪಡೆದ ಯೂಸರ್ಸ್ ನಲ್ಲಿ ನಾವು ನೋಡಿದಾಗ 30% ಸ್ವಿಗ್ಗಿಗೆ ಹೊಸಬ್ರೆ ಬಂದಿರೋದು. ಹಾಗೇನೆ ಅವರು ಈಗ ಫುಡ್ ಕೂಡ ಆರ್ಡರ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ಗ್ರಾಸರಿ ಡೆಲಿವರಿ ಬಿಸ್ನೆಸ್ ಒಂದು ರೀತಿಯಲ್ಲಿ ಫುಡ್ ಡೆಲಿವರಿಗೆ ಹೊಸ ಕಸ್ಟಮರ್ಸ್ ಅನ್ನ ಸೆಳೆಯೋಕೆ ದಾರಿ ಮಾಡ್ಕೊಂಡಿದೆ. ಈ ಮಧ್ಯೆ ಬೋಲ್ಟ್ ಅವರ 10 ನಿಮಿಷದ ಫುಡ್ ಡೆಲಿವರಿ ಆಪ್ಷನ್, ಇದನ್ನ ಎಲ್ಲರೂ ಕೂಡ ಗಿಮಿಕ್ ಅಂತ ಅನ್ಕೊಂಡಿದ್ರು. ಈಗ ಅವರ ಈ ಫುಡ್ ಡೆಲಿವರಿ ಆರ್ಡರ್ಸ್ ಗಳಲ್ಲಿ ನಾವು ನೋಡಿದಾಗ 12% ಹೆಚ್ಚು ಪಾಲನ್ನ ಹೊಂದ್ಕೊಂಡಿದೆ. ಅಂದ್ರೆ ಅವರ ಮ್ಯಾನೇಜ್ಮೆಂಟ್ ಪ್ರಕಾರ ಸದ್ಯಕ್ಕೆ ನಮ್ಮ FD ಪ್ಲಾಟ್ಫಾರ್ಮ್ ಆರ್ಡರ್ಸ್ ಗಳಲ್ಲಿ 12% ಹೆಚ್ಚು ಬೋಲ್ಟ್ ಮೂಲಕನೇ ಬರ್ತಾ ಇರೋದು. ಬೋಲ್ಟ್ ಮೂಲಕ ಬಂದ ಹೊಸ ಯೂಸರ್ ಪ್ಲಾಟ್ಫಾರ್ಮ್ಸ್ ಆವರೇಜ್ ಗಿಂತ 4 to 6% ಹೆಚ್ಚು ಈ ಮಂತ್ಲಿ
ಎಂಪ್ಲಾಯಿ ರಿಟೆನ್ಷನ್ ಅನ್ನ ತೋರಿಸ್ತಿದ್ದಾರೆ. ಈ ಡೆಲಿವರಿ ಬಿಸ್ನೆಸ್ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ ಸ್ಪೀಡ್ ವರ್ಕ್ಸ್ ಅಂದ್ರೆ ಕ್ವಿಕ್ಕರ್ ಡೆಲಿವರೀಸ್ ಅನ್ನೋದು. ಈಗ VC ಬೇಕ್ಡ್ ಬಿಸ್ನೆಸ್ ಅನಗತ್ಯವಾಗಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಒಂದು ಸ್ಟುಪಿಡ್ ಮೆಟ್ರಿಕ್ ಅಂತ ಪದೇ ಪದೇ ಬರೀತಿದ್ದಾರೆ ಅಲ್ವಾ. ಆದ್ರೆ ಇದಕ್ಕೆ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಕೇಸ್ ಇದ್ದ ಹಾಗೆ ಕಾಣುತ್ತೆ. ಈಗ ಬೇಗ ಡೆಲಿವರಿ ಮಾಡಿದ್ರೆ ಹೆಚ್ಚು ಆರ್ಡರ್ಗಳು ಕೂಡ ಬರುತ್ತೆ. ಹಾಗೇನೆ ಕಸ್ಟಮರ್ ಈ ಒಂದು ಲಾಕ್ ಇನ್ ಪೀರಿಯಡ್ ಅಲ್ಲಿ ಇರ್ತಾರೆ. ಅಂದ್ರೆ 10 ನಿಮಿಷದಲ್ಲಿ ಫ್ರೆಶ್ ಫುಡ್ ಸಿಗತ್ತಾ ಇಲ್ವಾ ಅನ್ನೋ ಬಗ್ಗೆ ಅವರು ಡಿಬೇಟ್ ಕೂಡ ಮಾಡ್ಬೋದು. ಆದ್ರೆ ಅದು ಬೇರೆ ವಿಷಯ. ಈ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋ 10ರಲ್ಲಿ ಒಬ್ರಿಗಂತೂ ಅದು ಆರ್ಡರ್ ಮಾಡೋಷ್ಟು ಫ್ರೆಶ್ ಆಗಿದೆ ಅಂತಾನು ಕೂಡ ಅನ್ಸತ್ತೆ. ಎಟರ್ನಲ್ ವಿಭಿನ್ನ ದಾರಿ, ಆದ್ರೆ ಇದೇ ಮಾಡೆಲ್ ಎಲ್ಲಾ ಕಡೆ ಕೆಲಸ ಮಾಡ್ತಿಲ್ಲ. ಸ್ವಿಗ್ಗಿಗೆ ನಾವು ಕಂಪೇರ್ ಮಾಡಿದ್ರೆ ಎಟರ್ನಲ್ ತಮ್ಮ ಒಂದು ಝೊಮ್ಯಾಟೊ ಕ್ವಿಕ್ ಮತ್ತೆ ಎವ್ರಿ ಡೇ ಈ 10 ನಿಮಿಷದಲ್ಲಿ ಡೆಲಿವರಿ ಸರ್ವಿಸ್ ಗಳನ್ನ ಮುಚ್ಚ ಹಾಕ್ತಾ ಇದೆ. ಈಗ CEO ದೀಪಿಂದರ್ ಗೋಯಲ್ ನೇರವಾಗಿ ಏನಂತ ಹೇಳಿದ್ದಾರೆ ಗೊತ್ತಾ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅನ್ನ ಕಾಂಪ್ರಮೈಸ್ ಮಾಡದೆ ಇವುಗಳಲ್ಲಿ ಪಾತ್ ಟು ಪ್ರಾಫಿಟಬಿಲಿಟಿ ನಮ್ಗೆ ಕಾಣಿಸ್ತಾ ಇಲ್ಲ ಅಂತ. ನೋಡಿ ಇವಾಗ ಒಂದು ಚೆಸ್ ಬೋರ್ಡ್ ಹೇಗ್ ಕಾಣ್ತಾ ಇದೆ. ಒಂದು ಕಂಪನಿ 10 ನಿಮಿಷದ ಫುಡ್ ಡೆಲಿವರಿ ಮೇಲೆ ಕಂಪ್ಲೀಟ್ ಆಗಿ ಭರವಸೆನ ಇಟ್ಕೊಂಡಿರುತ್ತೆ. ಇನ್ನೊಂದು ಕಂಪನಿ ಅದರಿಂದ ದುಡ್ಡು ಮಾಡೋಕೆ ಆಗಲ್ಲ ಅಂತಾನು ಕೂಡ ಹೇಳುತ್ತೆ. ಆದ್ರೆ ಎಟರ್ನಲ್ ಈ ಕ್ವಿಕ್ ಫುಡ್ ಡೆಲಿವರಿ ಬಿಸ್ನೆಸ್ ಇಂದ ಹೊರ ಬರ್ತಿದ್ರು ಕೂಡ ನೋಡಿ ನಮಗ್ ತಿಳಿದಿರೋ ಹಾಗೆ ಅವರ ಸಬ್ಸಿಡಿರಿನ ನಾವು ನೋಡಿದಾಗ ಬ್ಲಿಂಕಿಟ್ ಮಾತ್ರ ಬಿಸ್ಟ್ರೋ ಅನ್ನೋ 10 ನಿಮಿಷದ ಫ್ರೆಶ್ ಫುಡ್ ಡೆಲಿವರಿ ಬಿಸ್ನೆಸ್ ಮೇಲೆ ಇನ್ನೂ ಹೆಚ್ಚು ಗಮನ ಕೊಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಈ ಎಟರ್ನಲ್ ನ ಫುಡ್ ಬಿಸ್ನೆಸ್ ಈಗಲೂ ಕೂಡ ನಿಧಾನವಾಗಿ ಅಂದ್ರೆ ಸ್ಟೇಬಲ್ ಆಗಿ ಸಾಕ್ತಿದೆ. ಅವರ GOV ಇಯರ್ ಆನ್ ಇಯರ್ ನೋಡಿದಾಗ 16% ಬೆಳೆದು 9,778 ಕ್ರೋರ್ಸ್ಗೆ ತಲುಪಿದೆ ನೋಡಿ. ಅಂದ್ರೆ ಅವರ ಅಡ್ಜಸ್ಟೆಡ್ ಫುಡ್ ರೆವಿನ್ಯೂನ ನೋಡಿದಾಗ 17%ಗೆ ಹೆಚ್ಚಾಗಿ 2,409 ಕ್ರೋರ್ಸ್ ಆಗಿದೆ ಅಂತ. ಹಾಗೇನೆ ಎಬಿಟಾ ಫ್ರಮ್ ಫುಡ್ ನ ನೋಡಿದಾಗ 428 ಕ್ರೋರ್ಸ್ಗೆ ತಲುಪಿದೆ. ಇದು ವರ್ಷದಿಂದ ವರ್ಷಕ್ಕೆ ಬರೋಬ್ಬರಿ 153% ಹೆಚ್ಚಾಗಿರೋದು. ನೋಡಿ ಈ ದೊಡ್ಡ ನಂಬರ್ಸ್ ಗಳ ಹಿಂದೆ ಗೋಯಲ್ ಅವರೇ ಒಪ್ಕೊಳ್ಳೋ ಹಾಗೆ ಒಂದು ಸಂಕಟದ ಸತ್ಯನೂ ಕೂಡ ಇದೆ. ಅದೇನು ಅಂತಂದ್ರೆ ಈ ಫುಡ್ ಬಿಸ್ನೆಸ್ ಮೊದಲು ಬೆಳಿತಿದ್ದಷ್ಟು ಈಗ ಬೆಳಿತಿಲ್ಲ. ಯಾಕೆ? ಅವರು 3 ಮುಖ್ಯ ಕಾರಣಗಳನ್ನ ಕೊಡ್ತಾರೆ. ಜನ ಈಗ ಹೊರಗಡೆ ಊಟ ಮಾಡೋದು ಅಥವಾ ಮನೆಯಿಂದ ಆರ್ಡರ್ ಮಾಡೋದ್ರ ಮೇಲೆ, ಅದರಲ್ಲೂ ನಾನ್ ಎಸೆನ್ಷಿಯಲ್ ಐಟಮ್ಸ್ ಗಳ ಮೇಲೆ ಕಡಿಮೆ ಖರ್ಚು ಮಾಡ್ತಿದ್ದಾರೆ ಅಂತ. ಇನ್ನು ಕಂಪನಿಗೆ ಈ ಟೆಂಪರರಿ ಶಾರ್ಟೇಜ್ ಆಫ್ ಡೆಲಿವರಿ ವರ್ಕರ್ಸ್ ಕೂಡ ಉಂಟಾಗಿದೆ. ಅವರೆಲ್ಲರನ್ನ ಈ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ನ ನೋಡ್ತಿದೀವಿ ಅಂತಂದ್ರೆ ಅಗ್ರೆಸಿವ್ಲಿ ಈ ಒಂದು ಹೈರಿಂಗ್ ಮಾಡ್ಕೊಳ್ತಿದೀವಿ ಅಂತ. ಅಲ್ಲೂ ಹೆಚ್ಚು ಕೂಡ ದುಡಿಮೆ ಇರಬಹುದು. ಇನ್ನು ಕ್ವಿಕ್ ಕಾಮರ್ಸ್ ಹೆಚ್ಚು ಆಲ್ಟರ್ನೇಟಿವ್ಸ್ ಗಳನ್ನ ತಗೊಂಡ್ ಬಂದ್ಕೊಟ್ಟಿದೆ. ಕೆಲವು ಕಸ್ಟಮರ್ಸ್ ರೆಸ್ಟೋರೆಂಟ್ಸ್ ಗಳಿಂದಾನೇ ಆರ್ಡರ್ ಮಾಡೋ ಬದಲು ಪ್ಯಾಕೇಜ್ಡ್ ಫುಡ್ ಆರ್ಡರ್ ಮಾಡೋದಕ್ಕೆ ಚೂಸಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಹಾಗಿದ್ರೆ ಇನ್ನೊಂದು ವಿಷಯನೂ ಇದೆ ನೋಡಿ. ಎಟರ್ನಲ್ ತಮ್ಮ ಒಂದು ಪ್ಲಾಟ್ಫಾರ್ಮ್ ಅನ್ನ ಸ್ವಚ್ಛ ಮಾಡ್ತಿದೆ. ಅಂದ್ರೆ ಹೈಜೀನ್ ಅಥವಾ ನಂಬಿಕೆಯ ಸಮಸ್ಯೆಗಳಿಗೋಸ್ಕರ ಸುಮಾರು 19,000 ರೆಸ್ಟೋರೆಂಟ್ಸ್ ಗಳನ್ನ ತಮ್ಮ ಪ್ಲಾಟ್ಫಾರ್ಮ್ ನಿಂದ ಹೊರ ಹಾಕಿದ್ದಾರೆ ಗೊತ್ತಾ. ಇನ್ನು ಫುಡ್ ಡೆಲಿವರಿ ಬಿಸ್ನೆಸ್ ನೋಡಿದಾಗ ತುಂಬಾ ಸ್ಟಡಿ ಆಗಿದೆ. ಹಾಗೆ ಅದರಿಂದ ದುಡ್ಡು ಸಹ ಮಾಡಬಹುದು. ಆದ್ರೆ ಗೇಮ್ ಈಗ ಬದಲಾಗ್ತಿದೆ ನೋಡಿ. ಕ್ವಿಕ್ ಕಾಮರ್ಸ್ ಅಲ್ಲೇ ಫ್ಯೂಚರ್ ಇರೋದು. ಮತ್ತೆ ಸದ್ಯದ ಎಲ್ಲಾ ದುಡ್ಡಿನ ಸುರಿಮಳೆ ಕೂಡ ಇಲ್ಲೇ ಆಗ್ತಾ ಇದೆ. ಸ್ವಿಗ್ಗಿಯ ಇನ್ಸ್ಟಾಮಾರ್ಟ್ ಒಂದೇ ಕ್ವಾರ್ಟರ್ ನಲ್ಲಿ 316 ಡಾರ್ಕ್ ಸ್ಟೋರ್ಸ್ ಗಳನ್ನ ಸೇರ್ಕೊಂಡಿದೆ. ಅಂದ್ರೆ ಸಂದರ್ಭಕ್ಕಾಗಿ ಹೇಳೋದಾದ್ರೆ ಇದು ಹಿಂದಿನ 8 ಕ್ವಾರ್ಟರ್ಸ್ ಗಳಲ್ಲಿ ಒಟ್ಟಾಗಿ ಸೇರ್ದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಒಂದೇ ಕ್ವಾರ್ಟರ್ ನಲ್ಲಿ ಅವರು ತಮ್ಮ ಸ್ಟೋರ್ ಕೌಂಟ್ ಗಳನ್ನ 1021ಗೆ ಹೇರಿಸ್ಕೊಂಡಿದ್ದಾರೆ. ಇದರಿಂದ ನಾವು ನೋಡ್ತಿದೀವಿ ಅಂತಂದ್ರೆ ಅವರ GOV ಇಯರ್ ಆನ್ ಇಯರ್ ಸುಮಾರು ಡಬಲ್ ಆಗೋಗಿದೆ ಗೊತ್ತಾ. ಅಂದ್ರೆ 4,670 ಕ್ರೋರ್ಸ್ಗೆ ತಲುಪಿದೆ. ಆದ್ರೆ ಈ ಬಾರಿ ವೇಗದ ಒಂದು ಎಕ್ಸ್ಪ್ಯಾಂಡಿಂಗ್ ನಾವು ನೋಡಿದಾಗ ಈ ಕ್ವಾರ್ಟರ್ ನಲ್ಲಿ ಕಂಪನಿಯ ಮೇಲೆ ದೊಡ್ಡ ಹೊರೆ ಹಾಕಿದೆ ಅಂತಾನೆ ಹೇಳ್ಬೋದು. ಅವರ ಕ್ವಿಕ್ ಕಾಮರ್ಸ್ ಎಬಿಟಾ ಲಾಸ್ ನ ಅಂದ್ರೆ 840 ಕ್ರೋರ್ಸ್ಗೆ ತಲುಪೋಗಿದೆ. ಅಂದ್ರೆ ಕ್ವಿಕ್ ಕಾಮರ್ಸ್ ಬೆಳೆಸೋಕೆ ಅವರು ಇಷ್ಟು ನಷ್ಟನ ಅನುಭವಿಸ್ತಾ ಇದ್ದಾರೆ ಗೊತ್ತಾ. ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ನವರು ಮಾತ್ರ ತಮ್ಮ ಇನ್ಸ್ಟಾಮಾರ್ಟ್ ನ ಒಂದು ಪೀಕ್ ಲಾಸಸ್ ಆಗಿದ್ದು ಕಳೆದ ಕ್ವಾರ್ಟರ್ ನಲ್ಲೇ ಅಂತ ಹೇಳ್ತಿರೋದು. ಇನ್ ಮುಂದೆ ನಷ್ಟಗಳು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗುತ್ತೆ ಅಂತ ನಾವು ನಂಬ್ಕೊಂಡಿದೀವಿ ಅಂತ ಶೇರ್ ಹೋಲ್ಡರ್ಸ್ಗೆ ಅವರೊಂದು ಭರವಸೆ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಅವರ ಕಾರ್ಪೊರೇಟ್ ಅಡ್ಜಸ್ಟೆಡ್ ಎಬಿಟಾ ಬ್ರೇಕ್ ಇವನ್ ಟೈಮ್ ಲೈನ್ ಕೂಡ ಕ್ವಿಕ್ ಕಾಮರ್ಸ್ ಅಂದ್ರೆ ಇನ್ಸ್ಟಾಮಾರ್ಟ್ ನ ಒಂದು ಕಾಂಟ್ರಿಬ್ಯೂಷನ್ ಬ್ರೇಕ್ ಇವನ್ ಜೊತೆಗೆ ಹೊಂದಾಣಿಕೆಯಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ಈ ಇನ್ಸ್ಟಾಮಾರ್ಟ್ ಖರ್ಚುಗಳಿಂದ ಬ್ರೇಕ್ ಇವನ್ ಟೈಮ್ ಲೈನ್ 2 ಕ್ವಾರ್ಟರ್ಸ್ ಗಳಷ್ಟು ಮುಂದೆ ಹೋಗ್ತಿದೆ. ಮೊದಲು ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಹೇಳಿದ ಪ್ರಕಾರ ಈ ಇನ್ಸ್ಟಾಮಾರ್ಟ್ ಮತ್ತೆ ಸ್ವಿಗ್ಗಿ ಒಟ್ಟಾರೆಯಾಗಿ ಈ ವರ್ಷದ 3ನೇ ಕ್ವಾರ್ಟರ್ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ನಾವು ನೋಡಿದಾಗ 2025ರ ಅಷ್ಟೇಗೆ ಬ್ರೇಕ್ ಇವನ್ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಆ ಟೈಮ್ ಲೈನ್ ಅನ್ನ ಜೂನ್ 2026ಕ್ಕೆ ಮುಂದೆ ಹಾಕಿದ್ದಾರೆ. ಇನ್ನು ಇನ್ಸ್ಟಾಮಾರ್ಟ್ ನ ಆವರೇಜ್ ಆರ್ಡರ್ ವ್ಯಾಲ್ಯೂನ ನಾವು ನೋಡಿದಾಗ 527 ಇತ್ತು. ಇದು ಇಯರ್ ಆನ್ ಇಯರ್ ಸುಮಾರು 13% ಹೆಚ್ಚು. ಇನ್ನು ಕ್ವಿಕ್ ಕಾಮರ್ಸ್ ನಲ್ಲಿ AOV ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಯಾಕೆ ಅಂತಂದ್ರೆ ಸ್ವಿಗ್ಗಿಗೆ ಒಂದೊಂದು ಡೆಲಿವರಿ ಮಾಡೋ ಖರ್ಚು ಅಂದ್ರೆ ಸಾಮಾನು ತಗೊಳ್ಳೋದಿರ್ಬೋದು, ಅದನ್ನ ಪ್ಯಾಕಿಂಗ್ ಮಾಡೋದಿರ್ಬೋದು, ಮತ್ತೆ ಲಾಸ್ಟ್ ಮೈಲ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಹೆಚ್ಚು ಕಡಿಮೆ ಪ್ರತಿ ಆರ್ಡರ್ಗೂ ಅಷ್ಟೇ ಇರುತ್ತೆ. ಆದ್ರೆ ಈ ಬ್ಯಾಸ್ಕೆಟ್ ಸೈಜ್ ದೊಡ್ಡದಾದಷ್ಟು ಅವರು ಡೆಲಿವರಿಗೆ ಖರ್ಚು ಮಾಡೋ ಪ್ರತಿ ರೂಪಾಯಿಗೂ ಹೆಚ್ಚು ರೆವಿನ್ಯೂಗಳನ್ನ ಗಳಿಸ್ಕೊಳ್ತಾರೆ. ಬೇರೆ
ಮಾತುಗಳಲ್ಲಿ ಹೇಳೋದಾದ್ರೆ ಹೈಯರ್ ಎಒವಿ ನೇರವಾಗಿ ಯೂನಿಟ್ ಎಕನಾಮೀಸ್ ಅನ್ನ ಸುಧಾರಣೆ ಮಾಡುತ್ತೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಎಒವಿ ಗಮನಿಸಬೇಕಾಗಿರೋ ಅತಿ ಒಂದು ಮುಖ್ಯವಾದ ಮೆಟ್ರಿಕ್ಸ್ ಗಳಲ್ಲಿ ಒಂದು ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ನಾವು ನೋಡಿದಾಗ ಬ್ಲಿಂಕಿಟ್ ಈ ಕ್ವಾರ್ಟರ್ ನಲ್ಲಿ 294 ಹೊಸ ಡಾರ್ಕ್ ಸ್ಟೋರ್ಸ್ ಗಳನ್ನ ಸೇರಿಸಿಕೊಂಡಿದೆ. ಇದರಿಂದ ಅವರ ಒಟ್ಟು ಸ್ಟೋರ್ಸ್ ಗಳ ಸಂಖ್ಯೆ 1301ಗೆ ತಲುಪಿದೆ ನೋಡಿ. ಅವರ ಒಟ್ಟು ನೆಟ್ವರ್ಕ್ ಅಲ್ಲಿ ನಾವು ನೋಡಿದಾಗ 40% ಸ್ಟೋರ್ಗಳು ಕಳೆದ 2 ಕ್ವಾರ್ಟರ್ಸ್ ನಲ್ಲೇ ಓಪನ್ ಆಗಿರೋದು. ಇನ್ನು ಕಂಪನಿ ಹೇಳೋ ಪ್ರಕಾರ ಈ ಹೊಸ ಸ್ಟೋರ್ಗಳಲ್ಲಿ ಹೆಚ್ಚಿನವು ಇನ್ನೂ ಕೂಡ ಒಂದು ಪೂರ್ತಿ ಸಾಮರ್ಥ್ಯದಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾಗಿಲ್ಲ ಅಂತ. ಈ ಹೊಸ ಸ್ಟೋರ್ಸ್ ಗಳಿಂದಾಗಿ ಕಂಪನಿಯ ಜಿಒವಿ ಕಳೆದ ಕ್ವಾರ್ಟರ್ ನಲ್ಲಿ ಇಯರ್ ಆನ್ ಇಯರ್ 134% ಅಷ್ಟು ಏರ್ಕೊಂಡಿದೆ. ಆದ್ರೆ ಇನ್ನೊಂದು ಕಡೆ ಅವರ ಎಒವಿನ ನಾವು ನೋಡಿದಾಗ 665ಗೆ ಬಂದಿದೆ ಅಂತ. ಇದು ಅವರ ಹಿಂದಿನ ಕ್ವಾರ್ಟರ್ ಗಿಂತ ಕಡಿಮೆ. ಆದ್ರೂ ಈ ನಂಬರ್ಗಳು ಈಗಲೂ ಇಂಡಸ್ಟ್ರಿ ಲೀಡಿಂಗ್ ಫಿಗರ್ಸ್ ಅಲ್ಲೇ ಇದೆ. ಅಂದ್ರೆ ಅವರ ಎಒವಿ ಈಗಲೂ ಕೂಡ ಇನ್ಸ್ಟಾಮಾರ್ಟ್ ನ ನಂಬರ್ಸ್ ಗಳಿಗಿಂತ ಅಥವಾ ಜೆಪ್ಟೋ ಕಳೆದ ವರ್ಷ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಈ ಗಳಿಸಿದ ಪ್ರತಿ ಆರ್ಡರ್ಗೆ 550ಗಿಂತನೂ ಕೂಡ ಜಾಸ್ತಿ ಆಗೋಗಿದೆ. ಆದ್ರೆ ಸದ್ಯಕ್ಕೆ ಕಂಪನಿಗಳ ಗಳಿಕೆ ನಾವು ನೋಡಿದಾಗ ತಮ್ಮ ಎಕ್ಸ್ಪಾನ್ಷನ್ಗೋಸ್ಕರ ಖರ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ಹಿಂದೆ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ಅವರ ಒಂದು ಅಡ್ಜಸ್ಟೆಡ್ ಎಬಿಟಾ ಲಾಸ್ 178 ಕ್ರೋರ್ಸ್ಗೆ ಹೆಚ್ಚಾಗಿದೆ ನೋಡಿ. ಈ ಎರಡು ಕಂಪನಿಗಳು ತಮ್ಮ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಮೇಲೆ ಇಷ್ಟೊಂದು ದುಡ್ಡು ಸುರಿತಾ ಇದ್ರು ಕೂಡ ಅದರಿಂದ ತಕ್ಷಣಕ್ಕೆ ಲಾಭ ಕಾಣಿಸ್ತಾ ಇರ್ಬೋದು. ಅದು ಕೂಡ ಒಂದು ದೊಡ್ಡ ಕಾರಣ ಇದೆ. ಅಂದ್ರೆ ಕ್ವಿಕ್ ಕಾಮರ್ಸ್ ಸದ್ಯಕ್ಕೆ ರೆಡ್ ಹಾಟ್ ಆಗಿದೆ ಗೊತ್ತಾ. ಈ ಕಾಂಪಿಟೇಷನ್ ಮೊದಲಿದ್ದ ಹಾಗೆ ಡಿಸ್ಕೌಂಟ್ ವಾರ್ ನ ಒಂದು ರೂಪದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ. ಆದ್ರೆ ಬ್ಲಿಂಕಿಟ್ ಸಿಇಒ ಈ ಒಂದು ಅಲ್ಬಿಂದರ್ ದಿಂಡ್ಸಾ ಹೇಳಿರೋ ಹಾಗೆ ಈ ಮಾರ್ಜಿನ್ಸ್ ಗಳು ಹೆಚ್ಚಾಗಿರೋದೇ ಈ ಒಂದು ತೀವ್ರ ಸ್ಪರ್ಧೆಯ ಕ್ಲಿಯರ್ ಫುಟ್ ಪ್ರಿಂಟ್ ಅಂತ ನೀವು ನೋಡ್ಬೋದು ಅಂತ ಇವ್ರು ತಿಳಿಸಿರೋದು. ಸ್ವಿಗ್ಗಿ ಮತ್ತೆ ಎಟರ್ನಲ್ ಈ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಮೇಲೆ ಇಷ್ಟೊಂದು ದುಡ್ಡು ಸುರಿತಾ ಇದ್ರು ಕೂಡ ಅವ್ರಿಗೆ ಕಾಂಪಿಟೇಷನ್ ಕಮ್ಮಿ ಏನಲ್ಲ. ಅಂದ್ರೆ ಜೆಪ್ಟೋನ 1200 ಡಾರ್ಕ್ ಸ್ಟೋರ್ಸ್ ಗಳನ್ನ ಹೊಂದುವಂತ ಗುರಿ ಇಟ್ಕೊಂಡಿದೆ. ಇನ್ನೊಂದ್ ಕಡೆ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಕೂಡ ಈ ಒಂದು ಸ್ಪೇಸ್ಗೆ ನಿಧಾನವಾಗಿ ಕಾಲಿಡ್ತಿದೆ. ಸೊ ಇದು ಕೇವಲ 3 ಪ್ಲೇಯರ್ಸ್ ಗಳ ಆಟ ಅಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ನೋಡೋದಾದ್ರೆ ನಿಮ್ಮ ಅಡುಗೆ ಮನೆಯ ಒಂದು ಪಾಲ್ ಬೇಕಾಗಿದೆ ಅಂತ ಹೇಳ್ಬೋದು. ಆದ್ರೆ ರಿಲಯನ್ಸ್ ನ ಕತೆನೆ ಬೇರೆ ಬಿಡಿ. ಅವರ ಸ್ಟ್ರಾಟಜಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನ ನಾನು ನಿಮಗೆ ಇವಾಗ ಹೇಳ್ತೀನಿ. ಅವ್ರಿಗೆ ಕ್ವಿಕ್ ಕಾಮರ್ಸ್ಗಾಗಿ ಹೊಸ ಸ್ಟೋರ್ಸ್ಗಳು ಅಥವಾ ವೇರ್ ಹೌಸ್ಗಳನ್ನ ಕಟ್ಟೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದ್ರೆ ಅವ್ರ ಹತ್ರ ಈಗಾಗಲೇ ದೇಶದಾದ್ಯಂತ ದೊಡ್ಡ ಅಂಗಡಿಗಳ ನೆಟ್ವರ್ಕ್ ಇದೆ. ಅದನ್ನೇ ಬಳಸ್ಕೊಂಡು ಈ ಒಂದು ಆಟಕ್ಕೆ ಜಂಪ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಹಾಕೊಳ್ತಿದ್ದಾರೆ. ಅವರ ಅರ್ನಿಂಗ್ಸ್ ಕಾಲ್ ಅಲ್ಲಿ ನಾವು ನೋಡಿದಾಗ ಅವ್ರು ಹೇಳಿರೋದು ಹೀಗೆ: ಈ ಸೆಗ್ಮೆಂಟ್ ಅಲ್ಲಿ ನಮ್ಗಿರೋ ದೊಡ್ಡ ಅಡ್ವಾಂಟೇಜ್ ಏನು ಅಂತಂದ್ರೆ ಬೇರೆಯವರು ಪ್ರತ್ಯೇಕ ಸ್ಟೋರ್ಸ್ ಗಳ ಒಂದು ವ್ಯವಸ್ಥೆಯನ್ನ ಸೆಟಪ್ ಅನ್ನ ಮಾಡ್ಕೋಬೇಕು. ನಮ್ಗೆ ಆ ಚಿಂತೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದ್ರೆ ನಮ್ಮ ಹತ್ರ ಈಗಾಗಲೇ ಇರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಲೆವರೇಜಿಂಗ್ ಮಾಡ್ಕೊಳ್ತೀವಿ. ಮತ್ತೆ ನಮ್ಮ ಫಿಕ್ಸ್ಡ್ ಕಾಸ್ಟ್ ಏನಿರುತ್ತೆ ಅದನ್ನ ನಮ್ಮ ಅಂಗಡಿ ಮಾರಾಟದಿಂದಲೇ ಕವರ್ ಮಾಡ್ಕೊಳ್ತೀವಿ. ಈ ಕ್ವಿಕ್ ಕಾಮರ್ಸ್ ಇಂದ ಬರೋದೆಲ್ಲನೂ ಕೂಡ ನಮ್ಗೆ ಒಂದು ಇನ್ಕ್ರಿಮೆಂಟಲ್ ಸೇಲ್ಸ್ ಮತ್ತೆ ಈ ಆರ್ಡರ್ಸ್ ಗಳನ್ನ ಡೆಲಿವರ್ ಹೇಗ್ ಮಾಡಬೇಕು, ಮತ್ತೆ ಇನ್ಕ್ರಿಮೆಂಟಲ್ ಕಾಸ್ಟ್ ಅನ್ನ ಹೇಗೆ ಕಟ್ ಡೌನ್ ಮಾಡಬೇಕು, ಮತ್ತೆ ಮಾಡೆಲ್ ನ ಹೇಗೆ ಒಂದು ಪ್ರಾಫಿಟಬಲ್ ಮ್ಯಾನರ್ ಅಲ್ಲಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಬೇರೆ ಎಲ್ಲರೂ ಕೂಡ ಕೆಪಾಸಿಟಿನ ಹೆಚ್ಚಿಸೋದಕ್ಕೆ ದುಡ್ಡು ಸುರಿತಾ ಇದ್ರೆ ರಿಲಯನ್ಸ್ ತನ್ನ ಸರ್ಪ್ಲಸ್ ಕೆಪಾಸಿಟಿಯನ್ನ ಬಳಸ್ಕೊಂಡು ದುಡ್ಡು ಮಾಡ್ತಾ ಇದೆ. ಇದು ಈ ಆಟವನ್ನ ಆಡೋಕೆ ಒಂದು ಪೂರ್ತಿ ಬೇರೆ ರೀತಿಯ ವಿಧಾನ ಅಂತ ಹೇಳ್ಬೋದು. ಎಟರ್ನಲ್ ಅಂದ್ರೆ ಝೊಮ್ಯಾಟೊ ಈಗ ಇಂಡಿಯನ್ ಓನ್ಡ್ ಹಾಗೆ ಕಂಟ್ರೋಲ್ಡ್ ಕಂಪನಿ. ಇದನ್ನ IOCC ಗಾಗಿ ಬದಲಾಯಿಸ್ತಿದೆ. ಇದರಿಂದ ಬ್ಲಿಂಕಿಟ್ಗೆ ಒಂದು ಸೂಪರ್ ಪವರ್ ಸಿಕ್ಕಿದೆ ನೋಡಿ. ಅದೇನು ಅಂತಂದ್ರೆ ಅವರು ಇಂಡಿಯಾದ FDI ಲಾಸ್ ಗಳನ್ನ ತಪ್ಪಿಸಿ ಈಗ ತಾವೇ ತಮ್ಮ ಒಂದು ಇನ್ವೆಂಟ್ರಿಯನ್ನ ಹೊಂದ್ಕೊಳ್ಬಹುದು. ಇದು ನಿಜವಾಗ್ಲೂ ದೊಡ್ಡ ವಿಷಯ ಆಗ್ಬೋದು. ಅವ್ರು ಹೇಳೋ ಪ್ರಕಾರ ಬ್ಲಿಂಕಿಟ್ ನ ಎಲ್ಲ ಇನ್ವೆಂಟ್ರಿಯನ್ನ ತಾವೇ ಹೊಂದ್ಕೊಳ್ಬೇಕಾದ ಒಂದು ವರ್ಕಿಂಗ್ ಕ್ಯಾಪಿಟಲ್ 1000 ಕ್ರೋರ್ಸ್ಗಿಂತ ಕಡಿಮೆ ಇರತ್ತಂತೆ. ಇದು ಬ್ಲಿಂಕಿಟ್ ನ FY25 ನಲ್ಲಿ ಒಟ್ಟು ನೆಟ್ ಆರ್ಡರ್ ವ್ಯಾಲ್ಯೂನ ನೋಡಿದಾಗ 22,000 ಕ್ರೋರ್ಸ್ ನ ಕೇವಲ 5% ಅಷ್ಟೇ. ಅವ್ರ ಪ್ರಕಾರ ಈ ಬದಲಾವಣೆಯಿಂದ ಅವರ ಬ್ಯಾಲೆನ್ಸ್ ಶೀಟ್ಗೆ ಹೆಚ್ಚು ಹೊಡೆತ ಖಂಡಿತವಾಗ್ಲೂ ಬೀಳಲ್ಲ. ಆದ್ರೆ ಈ ಮಧ್ಯವರ್ತಿಗಳನ್ನ ಕಡಿಮೆ ಮಾಡೋದ್ರಿಂದ ಮಾರ್ಜಿನ್ಸ್ ಖಂಡಿತವಾಗ್ಲೂ ಹೆಚ್ಚಾಗತ್ತೆ. ಇದೇ ತರ ಜೆಪ್ಟೋದ ಒಂದು ಲೇಟೆಸ್ಟ್ ಫಂಡ್ ರೇಸಿಂಗ್ ರೌಂಡ್ ನಲ್ಲಿ ನಾವು ನೋಡಿದಾಗ ಮೋತಿಲಾಲ್ ಓಸ್ವಾಲ್ ಇನ್ವೆಸ್ಟ್ ಸಹ ಮಾಡಿದೆ. ಅಂದ್ರೆ ಅವ್ರು ಕೂಡ ಇಂಡಿಯನ್ ಓನ್ಡ್ ಅಂಡ್ ಕಂಟ್ರೋಲ್ಡ್ಗೆ ಬದಲಾಗೋದಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇನ್ನೂ ಕೂಡ ಫಾರ್ಮಲಿ IOCC ಸ್ಟೇಟಸ್ ನ ಘೋಷಣೆ ಮಾಡಿಲ್ಲ. ಕ್ವಿಕ್ ಕಾಮರ್ಸ್ ಒಂದು ವಿಚಿತ್ರ ರೀತಿಯಲ್ಲಿ ಎಲ್ಲರನ್ನು ಕೂಡ ದೇಸಿ ಮಾಡ್ತಿರೋ ಹಾಗೆ ಇಲ್ಲಿ ಕಾಣ್ತಿದೆ ನೋಡಿ. ಸೊ ಈ ಎಲ್ಲದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ? ಅಂದ್ರೆ ಕ್ವಿಕ್ ಕಾಮರ್ಸ್ ಫಾಸ್ಟ್ ಆಗಿ ಬೆಳೀತಾ ಇದೆ, ಆದ್ರೆ ಲಾಭದಾಯಕ ಎಲ್ಲಿದೆ ಅಂತ ಇನ್ನೂ ಕೂಡ ಕಾಣ್ತಾ ಇಲ್ಲ. ಸ್ವಿಗ್ಗಿ ಬೋಲ್ಟ್ ಮೇಲೆ ಭರವಸೆನ ಖಂಡಿತವಾಗ್ಲೂ ಇಟ್ಕೊಂಡಿದೆ. ಇನ್ನು ಎಟರ್ನಲ್ ಬ್ಲಿಂಕಿಟ್ ನ ಹೈಯರ್ ಎಒವಿ ಮತ್ತೆ ಹೊಸ ಇನ್ವೆಂಟ್ರಿ ಮಾಡೆಲ್ ಮೇಲೆ ಭರವಸೆ ಕೊಡ್ತಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗತ್ತೆ. ಇದು ಮಾತ್ರ ಸಾಕಾ? ಇವುಗಳಲ್ಲಿ ಯಾವ್ದಾದ್ರೂ ದೊಡ್ಡ ಪ್ರಮಾಣದಲ್ಲಿ ಎಂದಾದ್ರೂ ಲಾಭ ಮಾಡ್ಕೊಡತ್ತಾ? ಅಥವಾ ನಾವು ನೋಡ್ತಾ ಇರೋದು ವೆಂಚರ್ ಕ್ಯಾಪಿಟಲ್ ಮತ್ತೆ ಪಬ್ಲಿಕ್ ಮಾರ್ಕೆಟ್ ಗಳಿಂದ ಸಬ್ಸಿಡೀಸ್ ಒಂದು $multi-billion ಎಕ್ಸ್ಪೆರಿಮೆಂಟ್ ಅಷ್ಟೇನಾ? ಇದೇನಾಗುತ್ತೆ
ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲೇ ಕಾದು ನೋಡ್ಬೇಕಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ಇಂಡಿಯಾ ಜಗತ್ತಿನ ಮುಂದಿನ ಡೇಟಾ ಸೆಂಟರ್ ಹಬ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಸಿದ್ಧ ಲೇಖಕ ಆರ್ಥರ್ ಸಿ ಕ್ಲಾರ್ಕ್ ಹೇಳಿರೋ ಹಾಗೆ ಯಾವುದೇ ತುಂಬಾ ಮುಂದುವರೆದ ತಂತ್ರಜ್ಞಾನ ಇರುತ್ತೆ ಗೊತ್ತಾ, ಅದು ನೋಡೋಕೆ ಮ್ಯಾಜಿಕ್ ತರನೇ ಇರುತ್ತೆ. ಈಗಿನ AI ಸ್ಟ್ರೋಮ್ ಮಧ್ಯೆ ಇರೋ ನಮ್ಗೆ ಇದು ನಿಜವಾಗ್ಲೂ ಸತ್ಯ ಅನ್ಸುತ್ತೆ ಅಲ್ವಾ? ನಾವು ಯಾವುದೇ ಸೈನ್ಸ್ ಫಿಕ್ಷನ್ ಜಗತ್ನಲ್ಲಿ ಬದುಕ್ತಿದೀವಿ ಅಂತಂದ್ರೆ ಕಂಪ್ಯೂಟರ್ಸ್ಗಳು ಮನುಷ್ಯ ಮಾಡ್ಬೋದಾದ ಎಲ್ಲಾ ಕೆಲಸಗಳನ್ನ ನಿಧಾನವಾಗಿ ತಾವೇ ಮಾಡೋಕೆ ಶುರು ಮಾಡಿದೆ ಅನ್ನೋ ಹಾಗೆ ಫೀಲ್ ಆಗ್ತಾ ಇದೆ. ಆದ್ರೆ ಈ ಮ್ಯಾಜಿಕ್ ಹಿಂದೆ ಒಂದು ಮುಖ್ಯವಾದ ವಿಷಯವನ್ನ ನಾವು ಮರಿಬಾರ್ದು. ನಮ್ಮ ಸುತ್ತಮುತ್ತ ಇರೋ ಈ ಟೆಕ್ನಾಲಜಿ ಎಲ್ಲನೂ ಕೂಡ ಇರೋದು ಫಿಸಿಕಲ್ ರಿಯಲ್ ವರ್ಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಇಂದ. ಅಂದ್ರೆ ನಾವು ಕಣ್ಣಿಂದ ನೋಡ್ಬೋದಾದ, ಕೈಯಿಂದ ಮುಟ್ಟಿ ಫೀಲ್ ಮಾಡ್ಕೊಳ್ಬಹುದಾದ ಒಂದು ವಸ್ತುಗಳಿಂದ. ಅದಿಲ್ಲದೆ ಇದ್ರೆ AI ಅನ್ನೋದು ಮಾಯವಾಗ್ಬಿಡತ್ತೆ. ನಮ್ಮ ಕೈಯಲ್ಲಿರೋ ಫೋನ್ಗಳೆಲ್ಲನೂ ಕೂಡ ಯೂಸ್ಲೆಸ್ ಆಗ್ಬಿಡತ್ತೆ ಅಲ್ವಾ? ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಆ ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಇಲ್ಲ ಅನ್ನೋ ಹಾಗೆ ಕಾಣ್ತಿದೆ. ನಾವು ಮಾತಾಡ್ತಾ ಇರೋದು ಬೇರೆ ಯಾವ್ದ್ರ ಬಗ್ಗೆನೂ ಅಲ್ಲ, ಡೇಟಾ ಸೆಂಟರ್ಸ್ ಗಳ ಬಗ್ಗೆ. ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಕಂಪನಿಗಳು ಬಿಲಿಯನ್ಸ್ ಆಫ್ ಡಾಲರ್ಸ್ ಗಟ್ಟಲೆ ಖರ್ಚು ಮಾಡಿ ಹೆಚ್ಚು ಹೆಚ್ಚು ಡೇಟಾ ಸೆಂಟರ್ಸ್ ಗಳನ್ನ ಕಟ್ತಾ ಇದ್ದಾರೆ. ಇದರಲ್ಲಿ ಕೆಲವು ಇನ್ವೆಸ್ಟ್ಮೆಂಟ್ ಅನೌನ್ಸ್ಮೆಂಟ್ಸ್ ಗಳು ಕೂಡ ಎಷ್ಟೋ ದೊಡ್ಡದಾಗಿದೆ ಅಂದ್ರೆ ಊಹಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್ $500 ಬಿಲಿಯನ್ ನ ಪ್ರಾಜೆಕ್ಟ್ ಒಂದು ಸ್ಟಾರ್ಗೇಟ್ ತರದ್ದು. ಅಂದ್ರೆ ಕಂಪ್ಯೂಟಿಂಗ್ ನ ಒಂದು ಎಂಟೈರ್ ಬೇಸಿಸ್ ಆಫ್ ಕಂಪ್ಯೂಟಿಂಗ್ ನ ನೋಡಿದಾಗ ಸಂಪೂರ್ಣವಾಗಿ ಬದಲಾಗದೆ ಹೊರತು ಈ ಒಂದು ಟ್ರೆಂಡ್ ಇನ್ನೂ ಸ್ವಲ್ಪ ಕಾಲ ಹೀಗೇನೆ ಇರತ್ತೆ. ಆದ್ರೆ ಈ ಡೇಟಾ ಸೆಂಟರ್ಸ್ ಗಳು ನಿಜವಾಗ್ಲೂ ಏನ್ ಮಾಡ್ತವೆ? ಇವುಗಳಲ್ಲಿ ಬೆಳವಣಿಗೆ ಹಿಂದೆ ಇರೋ ಈ ಒಂದು ಹುಚ್ಚು ಓಟ ಯಾಕೆ? ನಮ್ ಇಂಡಿಯಾಗೆ ಇವು ಖಂಡಿತವಾಗ್ಲೂ ಬೇಕಾ? ಒಂದು ಡೇಟಾ ಸೆಂಟರ್ಸ್ ಅನ್ನ ಒಂದು ದೊಡ್ಡ ಡಿಜಿಟಲ್ ವೇರ್ ಹೌಸ್ ಅಂತ ನೀವು ಅಂದ್ಕೊಳ್ಬಹುದು. ಬೇಸಿಕಲಿ ಅದೊಂದು ದೊಡ್ಡ ಬಿಲ್ಡಿಂಗ್. ಅದ್ರೊಳಗಡೆ ಸಾವಿರಾರು ಪವರ್ಫುಲ್ ಕಂಪ್ಯೂಟರ್ಸ್ ಗಳಿರತ್ತೆ. ಅವಕ್ಕೆ ಒಂದು ಸರ್ವರ್ಸ್ ಅಂತಾನೂ ಕೂಡ ಕರೀತಾರೆ. ಈ ಸರ್ವರ್ಸ್ ಗಳು ನಮ್ಮೆಲ್ಲಾ ಡಿಜಿಟಲ್ ಸ್ಟಫ್ಸ್ ಗಳನ್ನ ಸ್ಟೋರ್ ಮಾಡ್ಕೊಂಡಿರತ್ತೆ. ಈಗ ನೋಡಿ, ನಾವು ಸ್ಟ್ರೀಮ್ ಮಾಡೋ ನೆಟ್ಫ್ಲಿಕ್ಸ್ ಶೋಸ್ ಗಳಿಂದ ಹಿಡಿದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡೋ ಮೀಮ್ಸ್ ವರ್ಗುನು ಕೂಡ ಪ್ರತಿ ಒಂದು ಕಾನ್ಫಿಡೆನ್ಷಿಯಲ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಗಳವರೆಗೆ ಎಲ್ಲನೂ ಇಲ್ಲಿ ಸ್ಟೋರ್ ಆಗಿರುತ್ತೆ. ಲಿಟ್ರಲಿ ನಾವು ನಮ್ಮ ಇಂಟರ್ನೆಟ್ ನಲ್ಲಿ ನೋಡೋ ಬಳಸೋ ಪ್ರತಿಯೊಂದು ವಿಷಯಕ್ಕೂ ಕೂಡ ಈ ಒಂದು ಸ್ಪೆಷಲೈಸ್ಡ್ ಮೆಷಿನ್ಸ್ ಗಳಲ್ಲೇನೆ ಇರೋದು. ಇವು 24/7 ಅಂದ್ರೆ ದಿನದ 24 ಗಂಟೆ ವಾರದ 7 ದಿನ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರತ್ತೆ. ಅಂದ್ರೆ ಯಾವ ರೀತಿ ವಿನ್ಯಾಸಗಳಿರುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಬೇಸಿಕಲಿ ಇವುಗಳನ್ನ ಮೆಟಲ್ ರ್ಯಾಕ್ಸ್ ಗಳಲ್ಲಿ ಈ ನೆಲದಿಂದ ಸೀಲಿಂಗ್ ನ ವರೆಗೂ ಕೂಡ ಒತ್ತೊತ್ತಾಗಿ ಜೋಡಿಸಿರ್ತಾರೆ. ಇವು ಇಲ್ದಿದ್ರೆ ನಮ್ಮ ಇವತ್ತಿನ ಮಾಡರ್ನ್ ಲೈಫ್ ಪೂರ್ತಿಯಾಗಿ ಕುಸಿದ್ ಬೀಳತ್ತೆ, ಅಂದ್ರೆ ನಿಂತೆ ಹೋಗತ್ತೆ. ಇವು ದೊಡ್ಡ ಒಂದು ಮನಿ ಸ್ಪಿನ್ನರ್ಸ್ ಕೂಡ. ನೀವು ಆಪ್ಸ್ ಗಳನ್ನ ನೋಡಿ ಅಥವಾ ಟೂಲ್ಸ್ ಗಳನ್ನ ನೋಡಿ ಅಥವಾ ಬೇರೆ ವ್ಯಾಪಾರಗಳು ಆನ್ ದ ಕ್ಲೌಡ್ ಅಂತ ಕೇಳ್ತಿರಲ್ವಾ? ಅಂದ್ರೆ ಜನ ಅವಾಗವಾಗ ಮಾತಾಡೋದು ಇದೇ ಡೇಟಾ ಸೆಂಟರ್ಸ್ ಗಳ ಬಗ್ಗೆ. ನೋಡಿ, ನಿಮ್ಮ ಡೇಟಾ ಅಂತ ಏನ್ ಕರಿತೀರಾ ಗೊತ್ತಾ? ಇದ್ಯಾವುದೂ ಕೂಡ ಆಕಾಶದಲ್ಲಿ ಇರೋದಿಲ್ಲ. ದ ಕ್ಲೌಡ್ ಅನ್ನೋದು ನಡೆಯೋದೇ ಈ ಡೇಟಾ ಸೆಂಟರ್ಸ್ ಗಳಿಂದ. ಅಮೆಜಾನ್, ಮೈಕ್ರೋಸಾಫ್ಟ್ ಮತ್ತೆ ಗೂಗಲ್ ನಂತಹ ದೊಡ್ಡ ಒಂದು ಟೆಕ್ ಮೇಜರ್ಸ್ ಗಳ ಹೆಚ್ಚಿನ ಆದಾಯ ಬರೋದೇ ಹಾಗೇನೆ ಅವರು ಜಗತ್ತಿನಾದ್ಯಂತ ಹೊಂದಿರೋ ಈ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಸ್ ಗಳಿಂದ. ಡೇಟಾ ಸೆಂಟರ್ಸ್ ಗಳು ಇಷ್ಟು ಮುಖ್ಯವಾಗಿರೋದ್ರಿಂದ ಅವುಗಳ ಬಗ್ಗೆ ಸ್ವಲ್ಪ ಡೀಪರ್ ಲುಕ್ ಅನ್ನ ನೋಡ್ಕೊಂಬರೋಣ. ನೋಡಿ, ಡೇಟಾ ಸೆಂಟರ್ಸ್ ಕೆಪಾಸಿಟಿವನ್ನ ಮೆಜರ್ ಮಾಡೋದು ಸ್ವಲ್ಪ ಕಷ್ಟ. ಆದ್ರೆ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಡೇಟಾ ಸೆಂಟರ್ ಎಷ್ಟು ಪವರ್ ಅನ್ನ ಬಳಸತ್ತೆ ಅಂತ ನೋಡ್ತಾರೆ. ಅದೊಂದು ಸರಿಸುಮಾರು ಅಂದಾಜು ನೋಡೋದಾದ್ರೆ ಸದ್ಯಕ್ಕೆ ಜಗತ್ತಿನ ಒಟ್ಟು ಡೇಟಾ ಸೆಂಟರ್ ಕೆಪಾಸಿಟಿ ಸುಮಾರು 40+ ಗಿಗಾವಾಟ್ಸ್ ಇದೆ. ಡೇಟಾ ಸೆಂಟರ್ಸ್ ಗಳು ಶುರುವಾದಾಗ ಅವು ಕೇವಲ ಯೂನಿವರ್ಸಿಟೀಸ್ ಮತ್ತೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಗಳಿಂದ ದೊಡ್ಡ ಕಂಪ್ಯೂಟರ್ಸ್ ಗಳಾಗಿತ್ತು ಅಷ್ಟೇ. ಆದ್ರೆ 1990 ಮತ್ತೆ 2000ರ ದಶಕದಲ್ಲಿ ನಾವು ನೋಡಿದಾಗ ಇಂಟರ್ನೆಟ್ ಭಾರಿ ಬೇಗವಾಗಿ ಬೆಳೆದೋಯ್ತು ಅಲ್ವಾ? ಅದ್ರ ಜೊತೆಗೆ 2010ರ ದಶಕದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ರೆವಲ್ಯೂಷನ್ ಆದ್ಮೇಲೆ ಜಗತ್ತಿನ ಡೇಟಾ ಸೆಂಟರ್ ಕೆಪಾಸಿಟಿಯಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಯ್ತು. ಕೇವಲ 2 ದಶಕಗಳಲ್ಲಿ ನಾವು ಸಣ್ಣ ಒಂದು ಲೋಕಲ್ ಫೆಸಿಲಿಟೀಸ್ ಗಳಿಂದ ಹಿಡಿದು ದೊಡ್ಡ ಜಾಗ್ಯಾಂಟಿಕ್ ಹೈಪರ್ ಸ್ಕೇಲ್ ಒಂದು ಡೇಟಾ ಸೆಂಟರ್ಸ್ ಗಳಿಗೆ ಬಂದಿದ್ದೀವಿ. ಇವೇ ಇವತ್ತು ನಾವು ಬದುಕ್ತಿರೋ ಒಂದು ಆನ್ಲೈನ್ ವರ್ಲ್ಡ್ ಗೆ ಸೇವೆನ ಸಲ್ಲಿಸ್ತಿರೋದು. ನೋಡಿ, ನಾವೀಗ ಇನ್ನೊಂದು ಇನ್ಫ್ಲೆಕ್ಷನ್ ಪಾಯಿಂಟ್ ನ ಹಂಚಿನಲ್ಲಿದ್ದೀವಿ. ಬಹುಶಃ ಇದುವರೆಗಿನ ಅತಿ ದೊಡ್ಡದು ಅಂತಾನೆ ಹೇಳ್ಬೋದು. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗಾಗಲೇ ಜಗತ್ತಿನ ಒಟ್ಟು ಡೇಟಾ ಸೆಂಟರ್ ಕೆಪಾಸಿಟಿಯಲ್ಲಿ ಸುಮಾರು 5ನೇ ಒಂದು ಭಾಗ AI ಮತ್ತೆ AI ಇಂದನೇ ನಡೆಯೋ ಒಂದು ಅಪ್ಲಿಕೇಶನ್ಸ್ ಗಳಿಗೋಸ್ಕರನೇ ಬಳಸಲಾಗ್ತಿದೆ. ಇದು ಕೇವಲ ಆರಂಭ ಅಷ್ಟೇ. ಅಂದ್ರೆ AI ರೆವಲ್ಯೂಷನ್ ಗೆ ಬೇಕಾದ ಪವರ್ ಕೊಡೋಕೆ ದೊಡ್ಡ ದೊಡ್ಡ ಕಂಪನಿಗಳು ಇನ್ನೂ ದೊಡ್ಡದಾದ ಸ್ಪೆಷಲೈಸ್ಡ್ ಡೇಟಾ ಸೆಂಟರ್ಸ್ ಗಳನ್ನ ಕಟ್ಟೋ ರೇಸ್ ನಲ್ಲಿದ್ದಾರೆ ಗೊತ್ತಾ? ಸಿಟಿ ರಿಸರ್ಚ್ ಪ್ರಕಾರ ಡೇಟಾ ಸೆಂಟರ್ ಮಾರ್ಕೆಟ್ ವರ್ಷಕ್ಕೆ 17% ಅಷ್ಟು ಬೆಳೀತಾ ಇದೆ. ಅಂದ್ರೆ 2030ರ ವರ್ಷಕ್ಕೆ 100 ಗಿಗಾವಾಟ್ ಕೆಪಾಸಿಟಿ ತಲುಪುತ್ತಂತೆ. ಇದು ಸಪ್ಲೈನ ಕತೆ.
ಆದ್ರೆ ಡಿಮ್ಯಾಂಡ್ ಇದೆಯಲ್ಲ ಅದು ಇದಕ್ಕಿಂತ ಫಾಸ್ಟ್ ಆಗಿ ಬೆಳೀತಿದೆ. ಮೆಕೆನ್ಸಿ ಹೇಳೋ ಪ್ರಕಾರ ಡೇಟಾ ಸೆಂಟರ್ ಕೆಪಾಸಿಟಿಗಿರೋ ಒಂದು ಡಿಮ್ಯಾಂಡ್ ವರ್ಷಕ್ಕೆ ಸರಿಸುಮಾರು 22% ಹೆಚ್ಚಾಗಿ 2030 ವರ್ಷಕ್ಕೆ 171 ರಿಂದ 298 ಗಿಗಾವಾಟ್ಗೆ ತಲುಪೋದು. ಅಂದ್ರೆ ಎಷ್ಟು ಸಪ್ಲೈ ಹೆಚ್ಚಿಸಿದ್ರು ಕೂಡ ಅದು ಡಿಮ್ಯಾಂಡ್ಗೆ ಸರಿ ಹೊಂದದೇ ಇರುವಂತಹ ಸಾಧ್ಯತೆ ಇದೆ. ಈ ಡಿಮ್ಯಾಂಡ್ ನಾವು ನೋಡಿದಾಗ ಸುಮಾರು 70% ಅಷ್ಟು ಈ ಅಡ್ವಾನ್ಸ್ಡ್ AI ವರ್ಕ್ ಲೋಡ್ಸ್ ಗಳಿರುತ್ತೆ ಗೊತ್ತಾ, ಅದನ್ನು ನಿಭಾಯಿಸಬಲ್ಲ ಡೇಟಾ ಸೆಂಟರ್ಸ್ ಗಳಲ್ಲೇ ಇರುತ್ತೆ. ಮತ್ತು ಕೇವಲ ಒಂದೇ ಒಂದು ಬಗೆಯ AI ಅಂದ್ರೆ ಜನರೇಟಿವ್ AI ಅಂತ ಕರಿತೀವಿ. ಒಟ್ಟು ಡಿಮ್ಯಾಂಡ್ ನ 40% ಅನ್ನ ಮುನ್ನಡೆಸುತ್ತೆ. ಅಂದ್ರೆ AIಗೆ ಡೇಟಾ ಸೆಂಟರ್ಸ್ ಗಳು ಕೂಡ ಅನಿವಾರ್ಯ. ನಾವು ನಿಧಾನವಾಗಿ ನೋಡೋದಾದ್ರೆ ಈ ಡೇಟಾ ಸೆಂಟರ್ ನ ಲ್ಯಾಡರ್ ಏನಿರುತ್ತೆ ಗೊತ್ತಾ, ಅದನ್ನ ಹತ್ತಾ ಬರ್ತಿದೀವಿ. ಇತ್ತೀಚೆಗೆ ನಾವು ಒಂದು ಮೆಗಾವಾಟ್ ಸಾಮರ್ಥ್ಯದ ಪ್ರದೇಶವನ್ನ ದಾಟಿ ದೊಡ್ಡ ಮಟ್ಟಕ್ಕೆ ಕಾಲಿಡ್ತಾ ಇದೀವಿ. ಅಂದ್ರೆ ಈ ಗಿಗಾವಾಟ್ ಕೆಪಾಸಿಟಿಗೆ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಒಟ್ಟು 1.2 ಗಿಗಾವಾಟ್ ಕೆಪಾಸಿಟಿ ಇದೆ ಅಂತ ಅರ್ಥ. ನಮ್ಮ ದೇಶದಲ್ಲಿ ಈಗ ಸುಮಾರು 150 ಡೇಟಾ ಸೆಂಟರ್ಸ್ ಗಳಿದೆ. ಇವು ಹೆಚ್ಚಾಗಿ ಮುಂಬೈ, ಚೆನ್ನೈ, ದೆಹಲಿ ಮತ್ತೆ ನಮ್ಮ ಬೆಂಗಳೂರಿನಂತಹ ಒಂದು ಕೀ ಸಿಟೀಸ್ ನಲ್ಲಿ ಈ ಕ್ಲಸ್ಟರ್ಡ್ ಆಗಿದೆ ಅಂತ ಹೇಳ್ಬೋದು. ಇವುಗಳಲ್ಲಿ ಕೆಲವನ್ನ ನಮ್ಮ ಒಂದು ಡೊಮೆಸ್ಟಿಕ್ ಫರ್ಮ್ಸ್ ಗಳಾದ ಒಂದು ರಿಲಯನ್ಸ್ ಆಗಿರ್ಬೋದು, ಅದಾನಿ ಅಥವಾ ಟಾಟಾ ಕಮ್ಯುನಿಕೇಶನ್ಸ್ ನಡೆಸ್ತಾ ಇದೆ. ಇನ್ನು ಕೆಲವು ಇಂಟರ್ನ್ಯಾಷನಲ್ ಜಾಯಿಂಟ್ಸ್ ಗಳಾದ AWS, ಇದನ್ನ ಅಮೆಜಾನ್ ವೆಬ್ ಸರ್ವಿಸಸ್ ಅಂತ ಹೇಳ್ತೀವಿ, ಹಾಗೆ ಗೂಗಲ್, ಮೈಕ್ರೋಸಾಫ್ಟ್ ರವರ ಒಂದು ಕಸ್ಟಡಿಯಲ್ಲಿದೆ. ಆದ್ರೆ ಈ ದೊಡ್ಡ ಆಟದಲ್ಲಿ ನಾವು ಇನ್ನೂ ಕೂಡ ತುಂಬಾ ಸ್ಮಾಲ್ ಪ್ಲೇಯರ್ ಆಗಿದ್ದೀವಿ ಅಷ್ಟೇ. ಅಂದ್ರೆ ಜಗತ್ತಿನ ಸುಮಾರು 20% ಡೇಟಾ ನಮ್ಮಲ್ಲೇ ಜನರೇಟ್ ಆದ್ರೂ ಕೂಡ ಗ್ಲೋಬಲ್ ಡೇಟಾ ಸೆಂಟರ್ ಕೆಪಾಸಿಟಿಯಲ್ಲಿ ನಮ್ಮ ಪಾಲು ಕೇವಲ 3% ಅಷ್ಟೇ. ಅಂದ್ರೆ ಕಂಪೇರ್ ಮಾಡಿ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ನಮ್ಗಿಂತ 51% ಹೆಚ್ಚು ಡೇಟಾ ಸೆಂಟರ್ ಕೆಪಾಸಿಟಿ ಇದೆ ಅಂತ ಪ್ರತಿ ವ್ಯಕ್ತಿಗೆ ಲೆಕ್ಕ ಹಾಕಿದಾಗ ಇದು ನಮ್ಗೆ ಕ್ಲಾರಿಟಿ ಸಿಗತ್ತೆ. ನಮ್ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ 2 ಮುಖ್ಯ ಕಾರಣಗಳಿದೆ. ಅಂದ್ರೆ ಬೆಟರ್ ಕನೆಕ್ಟಿವಿಟಿ. ನೋಡಿ, ನಮ್ಗೆ ಯಾವಾಗ್ಲೂ ಕೂಡ ಹಾಗೆ ಅನಿಸದೇ ಇರಬಹುದು, ಆದ್ರೆ ನೀವು ಇಂಟರ್ನೆಟ್ ಬಳಸ್ತಾ ಇರಬೇಕಾದ್ರೆ ಪ್ಯಾಕೆಟ್ಸ್ ಆಫ್ ಡೇಟಾ ನೀವು ಡಿವೈಸ್ ನಿಂದ ಡೇಟಾ ಸೆಂಟರ್ಗೆ ಫಿಸಿಕಲಿ ಹೋಗಿರ್ಬೇಕು ಅಲ್ವಾ. ಒಂದು ವೇಳೆ ಡೇಟಾ ಸೆಂಟರ್ ತುಂಬಾ ದೂರದಲ್ಲಿದ್ರೆ ಆ ಡೇಟಾ ಅಕ್ಷರಶಃ ದೇಶಗಳಾಗಿರ್ಬೋದು ಮತ್ತೆ ಸಾಗರಗಳನ್ನೇ ದಾಟ್ ಹೋಗ್ಬೇಕು. ಅದರಿಂದ ಈ ಒಂದು ಲೇಟೆನ್ಸಿ ಆಗತ್ತೆ. ಅಂದ್ರೆ ಡೇಟಾ ಸೆಂಟರ್ಸ್ ಎಷ್ಟು ಹತ್ರದಲ್ಲಿದೆಯೋ ಅದು ಇಂಡಿಯನ್ ಯೂಸರ್ಸ್ಗೆ ಇಂಟರ್ನೆಟ್ ಅನ್ನ ಅಷ್ಟು ಫಾಸ್ಟರ್ ಆಗಿ ಕಳಿಸುತ್ತೆ. ಇನ್ನು ವೆಬ್ಸೈಟ್ಸ್ ಗಳೆಲ್ಲನೂ ಕೂಡ ಬೇಗ ಬೇಗ ಲೋಡ್ ಆಗುತ್ತೆ. ವಿಡಿಯೋ ಕಾಲ್ಸ್ ಗಳಲ್ಲಿ ಲ್ಯಾಗಿಂಗ್ ಕಡಿಮೆ ಇರುತ್ತೆ. ಹಾಗೆ ಆನ್ಲೈನ್ ಗೇಮ್ಸ್ ಗಳು ಕೂಡ ತುಂಬಾ ಸ್ಮೂತ್ ಆಗಿ ನಡೆಯುತ್ತೆ. ಈ ಮಧ್ಯೆ ಲೋಕಲೈಸ್ಡ್ ಡೇಟಾ ಸೆಂಟರ್ಸ್ ಗಳಿದ್ರೆ ವ್ಯಾಪಾರಗಳಿಗೆ ಡೇಟಾವನ್ನ ಒಂದು ದೇಶದ ಇನ್ನೊಂದು ದೇಶಕ್ಕೆ ವರ್ಗಾಯಿಸಬೇಕಾದ್ರೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, AWS ಬೇರೆ ಬೇರೆ ಜಿಯೋಗ್ರಾಫಿಕ್ಸ್ ಗಳ ನಡುವೆ ಒಂದು ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರತಿ ಗಿಗಾವಾಟ್ಗೂ ಒಂದು ಸಣ್ಣ ಫೀ ಅನ್ನ ಹಾಕತ್ತೆ. ಓನರ್ಶಿಪ್ ಓವರ್ ಡೇಟಾ, ನಮ್ಮ ಭಾರತೀಯ ಡೇಟಾ ಬೇರೆ ಬೇರೆ ದೇಶದ ಡೇಟಾ ಸೆಂಟರ್ಸ್ ನಲ್ಲಿ ಕುಳಿತುಕೊಳ್ತು ಅಂತ ಅನ್ಕೊಳ್ಳಿ. ಆ ಡೇಟಾದ ಮೇಲಿನ ನಮ್ಮ ಒಂದು ಸಾವರ್ನಿಟಿಗಳೇನಿರುತ್ತೆ ಗೊತ್ತಾ, ನಮ್ಮನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ. ಆ ಡೇಟಾವನ್ನ ಹೇಗೆ ನೋಡ್ಕೊಳ್ಳಲಾಗತ್ತೆ ಅನ್ನೋದಕ್ಕೆ ಆ ದೇಶಗಳ ಲಾಸ್ ಮತ್ತೆ ರೆಗ್ಯುಲೇಷನ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ಬೇಕು. ಈಗ ನಾವು ಬರೀ ಮುದ್ದಾದ ಪ್ರಾಣಿಗಳ ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇದ್ರೆ ಪರವಾಗಿಲ್ಲ, ಆದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ಈಗ ಒಂದು ಗವರ್ಮೆಂಟ್ ರೆಕಾರ್ಡ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಡೀಟೇಲ್ಸ್ ಅಥವಾ ಹೆಲ್ತ್ ಕೇರ್ ಡೇಟಾ, ಇವುಗಳಿಗೆ ವಿಷಯದಲ್ಲಿ ಇದು ದೊಡ್ಡ ಪ್ರಾಬ್ಲಮ್ ಆಗಿರ್ಬೋದು. ಒಂದ್ ಪಕ್ಷ ಭಾರತದಲ್ಲಿ ಡೇಟಾ ಸೆಂಟರ್ಸ್ ಗಳಿದ್ರೆ ಈ ಇಂಡಿಯನ್ ಡೇಟಾ ಏನಿರುತ್ತೆ ಗೊತ್ತಾ, ಇದು ಇಂಡಿಯನ್ ಡೇಟಾ ಸಿಸ್ಟಮ್ ನಲ್ಲೇ ನಿಯಂತ್ರಣದಲ್ಲಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಒಂದು ಕೀ ಫೋಕಸ್ ಆದ ವಿಷಯ ಆಗಿದೆ. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ನಾವು ನೋಡೋದಾದ್ರೆ, ಅಂದ್ರೆ 2023 ಪ್ರಕಾರ ಕೆಲವು ನಿರ್ದಿಷ್ಟ ರೀತಿಯ ಡೇಟಾವನ್ನ ದೇಶದೊಳಗೆ ಸಂಗ್ರಹ ಮಾಡಬೇಕು ಅಂತ ಗವರ್ಮೆಂಟ್ ಆದೇಶ ಕೂಡ ಮಾಡಬಹುದು. ಇನ್ನು ಚೈನಾದ ಸೈಬರ್ ಸೆಕ್ಯೂರಿಟಿ ಲಾ ಹಾಗೆ ಡೇಟಾ ಸೆಕ್ಯೂರಿಟಿ ಲಾ ಪ್ರಕಾರ ಚೈನಾದಲ್ಲಿ ಸಂಗ್ರಹಣೆ ಮಾಡಿರೋ ಒಂದು ಮುಖ್ಯವಾದ ಡೇಟಾ ಮತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಚೈನಾದ ಗಡಿಯೊಳಗೆ ಸ್ಟೋರ್ ಮಾಡಬೇಕು. ಇದರಿಂದ ಆಪಲ್ ಮತ್ತೆ ಮೈಕ್ರೋಸಾಫ್ಟ್ ನಂತಹ ದೊಡ್ಡ ಕಂಪನಿಗಳು ಚೈನಾದಲ್ಲೇ ಡೇಟಾ ಸೆಂಟರ್ಸ್ ಗಳನ್ನ ಕಟ್ಟಬೇಕಾಯ್ತು. ಅಂದ್ರೆ EU ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಅನ್ನ ಜಾರಿಗೆ ತಗೊಂಡ್ಬಂದ್ಕೊಟ್ಟಿದೆ. ಇದು ಜಗತ್ತಿನಲ್ಲೇ ಅತಿ ಒಂದು ಕಾಂಪ್ರಹೆನ್ಸಿವ್ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ ವರ್ಕ್. ಇದು ಯುರೋಪ್ ನಿಂದ ಹೊರಗಡೆ ಡೇಟಾ ಟ್ರಾನ್ಸ್ಫರ್ ಮೇಲೆ ಒಂದು ತುಂಬಾ ಕಠಿಣವಾದ ಕಂಡೀಷನ್ಸ್ ಗಳನ್ನು ಕೂಡ ಹಾಕುತ್ತೆ. ನಿಜ ಹೇಳಬೇಕು ಅಂತಂದ್ರೆ 2023ರಲ್ಲಿ EU ಸಿಟಿಸನ್ಸ್ ಡೇಟಾವನ್ನ ಸರಿಯಾದ ಪ್ರೊಟೆಕ್ಷನ್ ಇಲ್ಲದೆ ಯುನೈಟೆಡ್ ಸ್ಟೇಟ್ಸ್ಗೆ ಟ್ರಾನ್ಸ್ಫರ್ ಮಾಡಿದಕ್ಕೆ ಮೆಟಾ ಕಂಪನಿಗಳಿಗೆ ಬರೋಬ್ಬರಿ $1.2 ಬಿಲಿಯನ್ ದಂಡವನ್ನ ಹಾಕಿತ್ತು. ಇನ್ನು ಸೌತ್ ಕೊರಿಯಾದ ಪರ್ಸನಲ್ ಇನ್ಫಾರ್ಮೇಶನ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ಈ ಕ್ರಾಸ್ ಬಾರ್ಡರ್ ಡೇಟಾ ಟ್ರಾನ್ಸ್ಫರ್ಸ್ ಏನಿರುತ್ತೆ ಅಲ್ವಾ, ಇದನ್ನ ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡುತ್ತೆ.
ಮತ್ತೆ ಇದರ ಜೊತೆಗೆ ಇನ್ನೂ ಸಣ್ಣ ಪುಟ್ಟ ಲಾಭಗಳ ಒಂದು ಲಾಂಗ್ ಲಾಂಡ್ರಿ ಲಿಸ್ಟೇ ಇದೆ. ಇದು ಹೆಚ್ಚು ಜಾಬ್ಸ್ ಮತ್ತೆ ನಮ್ಮ ಟೆಕ್ ಎಕೋಸಿಸ್ಟಮ್ಗೆ ಹೆಚ್ಚು ಸಪೋರ್ಟ್ ಅನ್ನ ಕೊಡಬಹುದು. ಇಷ್ಟೆಲ್ಲ ಬೆನಿಫಿಟ್ಸ್ ಗಳಿದ್ರು ನಮಗೆ ಬೇಕಾದಷ್ಟು ಡೇಟಾ ಸೆಂಟರ್ ಕೆಪಾಸಿಟಿ ನಮ್ಮ ಹತ್ರನೇ ಈಗ ಖಂಡಿತವಾಗ್ಲೂ ಇಲ್ಲ. ಈಗ ಒಂದು ಡೇಟಾ ಸೆಂಟರ್ಸ್ ಕಟ್ಟಬೇಕು ಅಂತಂದ್ರೆ ಬೇಸಿಕ್ಲಿ ಏನೇನೆಲ್ಲ ಬೇಕು? ಮೊದಲು ಡೆವಲಪ್ ಮಾಡೋದಕ್ಕೆ ಒಂದು ದೊಡ್ಡ ಜಾಗ ಬೇಕು, ಮತ್ತೆ ತುಂಬಾ ಕಡಿಮೆ ರೀತಿಯಲ್ಲಿ ಹಾಗೆ ನಿರಂತರ ಒಂದು ಪವರ್ ಸಪ್ಲೈ ಬೇಕು. ಆ ಒಂದು ಡೇಟಾ ಸೆಂಟರ್ಸ್ ನ ತಣ್ಣಗೆ ಇಡೋದಕ್ಕೆ ವ್ಯವಸ್ಥೆ ಕೂಡ ಇರಬೇಕು. ನೀವೇನಾದ್ರೂ ಡೇಟಾ ಸೆಂಟರ್ಸ್ ನ ನೋಡೋದಾದ್ರೆ ಈಗಾಗಲೇ ಡೆನ್ಸ್ ನೆಟ್ವರ್ಕ್ ಕನೆಕ್ಷನ್ಸ್ ಇರೋ ಹಾಗೆ ಸ್ಟಡಿ ಸೋರ್ಸ್ ಆಫ್ ಡಿಮ್ಯಾಂಡ್ ಇರೋ ಜಾಗದಲ್ಲೇ ಕಟ್ಟಬೇಕಾಗತ್ತೆ. ಯಾವ ದೇಶಗಳು ಈ ಕೆಲವು ವಿಷಯಗಳನ್ನ ಸರಿಯಾಗಿ ಒದಗಿಸಕ್ಕೆ ಸಾಧ್ಯ ಆಗುತ್ತೋ ಅವು ಈಗ ಡೇಟಾ ಸೆಂಟರ್ ಹಾಟ್ಸ್ಪಾಟ್ ಗಳಾಗಿದೆ ನೋಡಿ. ಯುಎಸ್ ಇಂಟರ್ನೆಟ್ ನ ಅರ್ಲಿ ಹೋಮ್ ಆಗಿರೋದ್ರಿಂದ ಬಹಳ ಲಾಭವನ್ನ ಪಡ್ಕೊಂತು. ನಾರ್ಥರ್ನ್ ವರ್ಜಿನಿಯಾ ವಾಷಿಂಗ್ಟನ್ ಡಿಸಿ ಹತ್ರ ಒಂದು ಗ್ಲೋಬಲ್ ಇಂಟರ್ ಕನೆಕ್ಷನ್ ಹಬ್ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಹಳೆಯ ರೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ದಟ್ಟವಾದ ಫೈಬರ್ ನೆಟ್ವರ್ಕ್ಸ್ ಕೂಡ ಜಾಸ್ತಿ ಇದೆ. ಅಷ್ಟು ಮಾತ್ರ ಅಲ್ಲ, ಕಡಿಮೆ ರೇಟ್ ನ ಒಂದು ಸ್ಟೇಬಲ್ ಪವರ್ ಆಗಿರ್ಬೋದು, ಹಾಗೆ ದೊಡ್ಡ ಅಫೋರ್ಡಬಲ್ ಸಬ್ ಅರ್ಬನ್ ಲ್ಯಾಂಡ್ ಕೂಡ ಸಿಕ್ಕಿರೋದ್ರಿಂದ ಮಾಸಿವ್ ಹೈಪರ್ ಸ್ಕೇಲರ್ ಈ ಕ್ಯಾಂಪಸ್ ಗಳನ್ನ ಅಲ್ಲೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜಾಸ್ತಿ ಬೇಗನೂ ಕೂಡ ಬೆಳೆದಿದೆ ಅಂತ. ಅದು ಒಂದೇ ಪ್ರದೇಶದಲ್ಲಿ ಸುಮಾರು 300 ಡೇಟಾ ಸೆಂಟರ್ಸ್ ಗಳಿದೆ. ಅವುಗಳ ಒಟ್ಟು ಕೆಪಾಸಿಟಿ ಸುಮಾರು 4 ಗಿಗಾವಾಟ್. ಇದು ಇಡೀ ಇಂಡಿಯಾದ ಎಲ್ಲಾ ಡೇಟಾ ಸೆಂಟರ್ಸ್ ಗಳ ಒಟ್ಟು ಕೆಪಾಸಿಟೀಸ್ ಗಿಂತ ಹೆಚ್ಚು. ಇನ್ನು ಯುರೋಪ್ ನಲ್ಲಿ ನಾವು ನೋಡಿದಾಗ ಫ್ಲಾಪ್ ಮಾರ್ಕೆಟ್ಸ್ ಗಳು ತುಂಬಾ ಫೇಮಸ್. ಅಂದ್ರೆ ಫ್ರಾಂಕ್ಫರ್ಟ್, ಲಂಡನ್, ಆಮ್ಸ್ಟರ್ಡಮ್ ಹಾಗೆ ಪ್ಯಾರಿಸ್ ಇಲ್ಲಿ ಸ್ಟ್ರಾಂಗ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು. ಅಂದ್ರೆ ರಿಲಯಬಲ್ ಪವರ್ ಆಗಿರ್ಬೋದು, ಡೆನ್ಸ್ ಫೈಬರ್ ಕನೆಕ್ಷನ್ಸ್ ಮತ್ತೆ ಸ್ಥಳೀಯ ಸರ್ಕಾರದ ಬೆಂಬಲ ಕೂಡ ಇಲ್ಲಿ ಜಾಸ್ತಿ ಇದೆ. ಈ ಪ್ರದೇಶಗಳಲ್ಲಿ ಜಾಗ ತುಂಬಾ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಈ ಅನುಕೂಲಗಳಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು. ಆರಂಭದಲ್ಲಿ ಸಿಂಗಾಪುರ್ ಕೂಡ ಒಂದು ಡೇಟಾ ಸೆಂಟರ್ಸ್ ಗಳ ಹಬ್ ಆಗಿ ಬೆಳೀತು. ಕಾರಣ ಪೊಲಿಟಿಕಲ್ ಸ್ಟೆಬಿಲಿಟಿ ಆಗಿರ್ಬೋದು, ಹೈ ಸ್ಪೀಡ್ ಇಂಟರ್ನ್ಯಾಷನಲ್ ಕೇಬಲ್ ಒಂದು ಲ್ಯಾಂಡಿಂಗ್ ಪಾಯಿಂಟ್ಸ್ ಗಳು ಹಾಗೆ ಒಂದು ಪ್ರೋ ಬಿಸ್ನೆಸ್ ಎನ್ವೈರನ್ಮೆಂಟ್. ಇದರಿಂದ ಗ್ಲೋಬಲ್ ಫರ್ಮ್ಸ್ ಗಳಿಗೆ ಅದೊಂದು ಲೋ ರಿಸ್ಕ್ ಎಂಟ್ರಿ ಪಾಯಿಂಟ್ಸ್ ಆಗಿತ್ತು ಗೊತ್ತಾ. ಆದ್ರೆ ಇತ್ತೀಚೆಗೆ ಸಿಂಗಾಪುರ್ನಲ್ಲಿ ಜಾಗ ಮತ್ತೆ ಕರೆಂಟ್ ನ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಲೇಷಿಯಾ ಹಾಗೇನೆ ಒಂದು ಇಂಡೋನೇಷ್ಯಾ ಕಡೆ ಹೋಗ್ತಿದೆ. ಯಾಕೆ ಅಂದ್ರೆ ಅಲ್ಲಿ ತುಂಬಾ ಕಡಿಮೆ ರೀತಿಯ ಹಾಗೇನೆ ಸಡಿಲವಾದ ನಿಯಮಗಳು ಕೂಡ ಇರತ್ತೆ ಅಂತ. ಹಾಗೇನೆ ಗ್ರೋಯಿಂಗ್ ಡಿಮ್ಯಾಂಡ್ ಅಂದ್ರೆ ಬೆಳೆಯುತ್ತಿರುವ ಬೇಡಿಕೆನೂ ಕೂಡ ಜಾಸ್ತಿ ಇದೆ. ಚೈನಾದ ಕತೆನೇ ಬೇರೆ. ಅಲ್ಲಿ ಸರ್ಕಾರವೇ ಅಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಅನ್ನ ಕೊಡ್ತಾ ಇದೆ. ತಮ್ಮ ವೆಸ್ಟರ್ನ್ ಪ್ರಾವಿನೆನ್ಸ್ ಅಲ್ಲಿ ನಾವು ನೋಡಿದಾಗ ತುಂಬಾ ಕಡಿಮೆಯ ಜಾಗ ಮತ್ತೆ ವಿದ್ಯುತ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅವರ ಕಠಿಣವಾದ ಒಂದು ಡೇಟಾ ಲೋಕಲೈಸೇಷನ್ಸ್ ಲಾಗಳಿಂದ ಡೇಟಾ ಸೆಂಟರ್ಸ್ ಗಳು ಗ್ಯಾರಂಟಿಡ್ ಡಿಮ್ಯಾಂಡ್ ಅನ್ನ ಸೃಷ್ಟಿ ಮಾಡ್ತು. ಆದ್ರೆ ಅವರ ಒಂದು ಬಿಲ್ಟ್ ಔಟ್ ಅಂದ್ರೆ ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿರ್ಲಿಲ್ಲ. ಸಪ್ಲೈ ಮತ್ತೆ ರಿಯಲ್ ಡಿಮ್ಯಾಂಡ್ ನಾವು ನೋಡಿದಾಗ ಇದ್ರ ನಡುವೆ ಹೊಂದಾಣಿಕೆ ಕೂಡ ಇರಲಿಲ್ಲ. ಈ ರಿಪೋರ್ಟ್ಸ್ ಗಳ ಪ್ರಕಾರ ಚೈನಾದಲ್ಲಿ ಹೊಸದಾಗಿ ಕಟ್ಟಿದ ಒಂದು ಕಾಂಪ್ಯೂಟಿಂಗ್ ರಿಸೋರ್ಸ್ ಗಳಲ್ಲಿ 80% ಅಷ್ಟು ಈಗಾಗಲೇ ಬಳಕೆಯಾಗದ ಹಾಗೆ ಉಳ್ಕೊಂಡಿದೆ. ಹಾಗೆ ನಮ್ಮ ಇಂಡಿಯಾದ ಸಿಚುವೇಶನ್ ಏನು? ನಮ್ಮ ಭಾರತದಲ್ಲಿ ಡೇಟಾ ಸೆಂಟರ್ಸ್ ಗಳನ್ನ ಕಟ್ಟೋದಾಗಿರ್ಬೋದು ಮತ್ತೆ ನಡೆಸೋದು ಈಗಾಗಲೇ ಚೈನಾ ಅಥವಾ ಸಿಂಗಪುರ್ ನಂತಹ ಕಾಂಪಿಟಿಂಗ್ ಲೊಕೇಶನ್ಸ್ ಗಳಿಗಿಂತ 10 ರಿಂದ 25% ಅಷ್ಟು ಕಡಿಮೆ ಆಗಿದೆ. ಆದ್ರೆ ನಮ್ಮ ಡೇಟಾ ಸೆಂಟರ್ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಅಲ್ವಾ, ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ನಮ್ಮ ಮುಂದೆ ಗಂಭೀರವಾದ ಅಡೆತಡೆಗಳು ಜಾಸ್ತಿ ಇದೆ. PwCಯ ಒಂದು ರಿಪೋರ್ಟ್ ಪ್ರಕಾರ ಇಂಡಿಯಾ ಹಲವು ಸಮಸ್ಯೆಗಳನ್ನ ಸರಿ ಮಾಡಬೇಕಾಗಿದೆ. ಅವುಗಳು ಕೆಲವು ಇಲ್ಲಿದೆ ನೋಡಿ. ಕಾಂಪ್ಲೆಕ್ಸ್ ಅಪ್ರೂವಲ್ ಪ್ರಾಸೆಸ್. ಡೇಟಾ ಸೆಂಟರ್ ಪ್ರಾಜೆಕ್ಟ್ಸ್ ಗಳಿಗೆ ಹಲವು ಸರ್ಕಾರಿ ಇಲಾಖೆಗಳಿಂದ ಪರ್ಮಿಷನ್ಸ್ ಗಳು ಬೇಕು. ಮಹಾರಾಷ್ಟ್ರದಂತಹ ಕೆಲವು ರಾಜ್ಯಗಳು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ಗೆ ಜಾರಿಗೆ ತಗೊಂಡ್ ಬಂದಿದ್ರು ಕೂಡ ಬಹಳಷ್ಟು ರಾಜ್ಯಗಳಲ್ಲಿ ಇನ್ನೂ ಈ ರೆಡ್ ಟೇಪ್ ಇಂದ ಕೆಲಸಗಳು ನಿಧಾನ ಆಗ್ತಾ ಇದೆ. ಪವರ್ ರಿಲಯಬಿಲಿಟಿ ಕನ್ಸರ್ನ್ಸ್ ಅಂದ್ರೆ ವಿದ್ಯುತ್, ಅದರಲ್ಲೂ ಮುಖ್ಯವಾಗಿ ಅವರ ರಿಲಯಬಿಲಿಟಿ ತಮ್ಮ ಡೇಟಾ ಸೆಂಟರ್ಸ್ ಗಳಿಗೆ ಬಿಲ್ಟ್ ಔಟ್ಗೆ ಒಂದು ಫಂಡಮೆಂಟಲ್ ಆಬ್ಸ್ಟಿಕಲ್ಸ್ ಇದೆ. ನಮ್ಮ ದೇಶದ ಹೆಚ್ಚಿನ ಡೇಟಾ ಸೆಂಟರ್ಸ್ ಗಳನ್ನ ನಾವು ನೋಡಿದಾಗ ಅಧ್ಯಕ್ಷ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್ ಗಿಂತ ಹೆಚ್ಚು ವಿದ್ಯುತ್ ಬಳಕೆಯ ದಕ್ಷತೆ PUE ಕಡಿಮೆ ಇದ್ದಷ್ಟು ಒಳ್ಳೇದು. ಅಂದ್ರೆ ಕೆಲಸ ಮಾಡ್ತೆ ಅಂತಾನು ಕೂಡ. ಇದರಿಂದ ಖರ್ಚು ಜಾಸ್ತಿ ಆಗತ್ತೆ. ಹಾಗೆ ನಮ್ಮಲ್ಲಿರೋ ಗ್ರಿಡ್ಸ್ ಗಳಿದೆ ಗೊತ್ತಾ, ಅಷ್ಟು ಟ್ರಸ್ಟ್ ವರ್ತಿ ಅಲ್ಲ. ಪದೇ ಪದೇ ಪವರ್ ಕಟ್ಸ್ ಆಗ್ತಿರತ್ತೆ. ಇನ್ನು ಡೇಟಾ ಸೆಂಟರ್ಸ್ ಗಳಿಗೆ 99.99% ಈ ಒಂದು ಅಪ್ ಟೈಮ್ ಬೇಕಾಗಿರುತ್ತೆ. ಹೀಗಿರ್ಬೇಕಾದ್ರೆ ಈ ಪವರ್ ಕಟ್ಸ್ ಗಳು ಸಿಗ್ನಿಫಿಕೆಂಟ್ ಆಪರೇಷನ್ಸ್ ರಿಸ್ಕ್ ಗಳನ್ನ ಸೃಷ್ಟಿ ಮಾಡುತ್ತೆ. ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಚಾಲೆಂಜಸ್ ಅಂದ್ರೆ ಡೇಟಾ ಸೆಂಟರ್ಸ್ ಗಳು ವಿಪರೀತ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿ ಮತ್ತೆ ನೀರನ್ನ ಬಳಸುತ್ತೆ. ಮುಖ್ಯವಾಗಿ ತಮ್ಮ ಒಂದು ಸರ್ವರ್ಸ್ ಗಳನ್ನ ತಂಪಾಗಿಸಬೇಕಾದ್ರೆ ಒಂದು ದೊಡ್ಡ ಹೈ ಸ್ಕೇಲ್ ಫೆಸಿಲಿಟಿ ದಿನಕ್ಕೆ 7 ಮಿಲಿಯನ್ ಈ ಗ್ಯಾಲನ್ ಗಳಷ್ಟು ನೀರನ್ನ ಬಳಸಬಹುದು. ಈಗಾಗಲೇ ಹಲವು ರಾಜ್ಯಗಳಲ್ಲಿ ನೀರಿನ ಕೊರತೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಇದು ಪರಿಸರದ ಮೇಲೆ ಇನ್ನಷ್ಟು ಪ್ರೆಷರ್ ಅನ್ನ ಹಾಕಬಹುದು. ಆದ್ರೆ ಹೋಪ್ಫುಲ್ ಆಗಿರ್ಬೇಕು ಅಂತಂದ್ರೆ ಕೆಲವು ಕಾರಣಗಳಿದೆ. ಇತ್ತೀಚಿನ FT ಆರ್ಟಿಕಲ್ ಇಂಡಿಯಾದ ಡೇಟಾ ಸೆಂಟರ್ಸ್ ಕೆಪಾಸಿಟಿ ಬಗ್ಗೆ ಒಂದು ಉತ್ತೇಜಕವಾದ
ಸ್ಪಷ್ಟವಾದ ಚಿತ್ರಣವನ್ನ ಕೊಟ್ಟಿದೆ. ಅಂದ್ರೆ ಇಂಡಿಯಾದ ಡೇಟಾ ಸೆಂಟರ್ ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಇದು ಈಗಾಗಲೇ $1.2 ಬಿಲಿಯನ್ ರೆವಿನ್ಯೂನ ತಗೊಂಡ್ ಬಂದ್ ಕೊಟ್ಟಿದೆ. ಮತ್ತೆ ವರ್ಷಕ್ಕೆ 20% ಹೆಚ್ಚು ರೇಟ್ಸ್ ನಲ್ಲೂ ಬೆಳವಣಿಗೆ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ದೇಶದಲ್ಲಿ ಡೇಟಾ ಯೂಸೇಜ್ ನ ನೋಡಿದಾಗ ಅದರಲ್ಲಾಗಿರೋ ಭಾರಿ ಏರಿಕೆ. ಅಂದ್ರೆ ನಮ್ಮ ಒಂದು ಡೇಟಾ ಯೂಸೇಜ್ ಕಳೆದ ಕೆಲವು 5 ವರ್ಷಗಳಲ್ಲಿ ಡಬಲ್ ಆಗಿದೆ ಅಂತ. ಇನ್ನು ನಮ್ಮ ಭಾರತದ ಒಂದು ಡೇಟಾ ಸೆಂಟರ್ ಭವಿಷ್ಯನ ನೋಡೋದಾದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಭರವಸೆ. ನೋಡಿ, ಇಂಡಿಯಾದ ಡೇಟಾ ಸೆಂಟರ್ಸ್ ಕಡೆ ಈಗ ದೊಡ್ಡ ಇನ್ವೆಸ್ಟ್ಮೆಂಟ್ ಬರ್ತಿದೆ. ಈಗಾಗಲೇ $60 ಬಿಲಿಯನ್ ಬಂದಿದೆ. ಮುಂದೆನೂ ಕೂಡ $100 ಬಿಲಿಯನ್ ಬರ್ಬೋದು ಅಂತ ಅಂದಾಜ್ ಮಾಡ್ಕೊಂಡಿದ್ದಾರೆ. ಇನ್ನು ದೊಡ್ಡ ಕಂಪನಿಗಳ ಪ್ಲಾನ್ ನೋಡಿದಾಗ ರಿಲಯನ್ಸ್ ಮತ್ತೆ ಅದಾನಿ ತರದ ದೊಡ್ಡ ಕಂಪನಿಗಳು ತಮ್ಮದೇ ಆದ ಕ್ಯಾಪ್ಟಿವ್ ಪವರ್ ಅನ್ನ ಬಳಸಿಕೊಂಡು ದೊಡ್ಡ ಡೇಟಾ ಸೆಂಟರ್ಸ್ ಗಳನ್ನ ಕಟ್ತಾ ಇದ್ದಾರೆ. ಇನ್ನು ಆರ್ಟಿಕಲ್ ನೆಕ್ಸ್ಟ್ರಾ, ಮೈಕ್ರೋಸಾಫ್ಟ್ ನಂತಹ ಬೇರೆ ಕಂಪನಿಗಳು ಕೂಡ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಿದೆ. ಇನ್ನು ಇಂಡಿಯಾದ ಈಗಿನ ಸ್ಥಿತಿ ಮತ್ತೆ ಭರವಸೆ ನೋಡಿದಾಗ ಸದ್ಯಕ್ಕೆ ಡೇಟಾ ಸೆಂಟರ್ ಕೆಪಾಸಿಟಿಯಲ್ಲಿ ನಾವು ಇನ್ನೂ ಕೂಡ ಬಿಗ್ ಲೀಕ್ಸ್ ಗಳ ಸಾಲಿಗೆ ಸೇರ್ಕೊಂಡಿಲ್ಲ. ಆದ್ರೆ ನಾವು ಫಾಸ್ಟ್ ಆಗಿ ಪ್ರೋಗ್ರೆಸ್ ಮಾಡ್ತಿದೀವಿ. ಹಾಗಾಗಿ ಒಂದು ಎಚ್ಚರಿಕೆಯ ಆಶಾವಾದವನ್ನ ನಾವಿಲ್ಲಿ ನೋಡಬಹುದು. ಸರ್ಕಾರದ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಡೇಟಾ ಸೆಂಟರ್ಸ್ ಗಳಿಗೆ ಸಿಗ್ತಿದೆ. ಅಂದ್ರೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಮೇಲೆ ಇದರಿಂದ ಫೈನಾನ್ಸಿಂಗ್ ಪಡೆಯೋದು ಸುಲಭ, ಹಾಗೆ ಕಡಿಮೆನೂ ಕೂಡ ಆಗುತ್ತೆ. ಹೊಸ ನ್ಯಾಷನಲ್ ಡೇಟಾ ಸೆಂಟರ್ ಪಾಲಿಸಿ ಕೂಡ ಬರ್ತಿದೆ. ಇದರಲ್ಲಿ ಈ ಒಂದು ಡೇಟಾ ಸೆಂಟರ್ ಎಕನಾಮಿಕ್ ಝೋನ್ಸ್ ನಾವು ನೋಡಿದಾಗ ಎಸೆನ್ಷಿಯಲ್ ಸರ್ವಿಸಸ್ ಒಂದು ಮೇಂಟೆನೆನ್ಸ್ ಆಕ್ಟ್ ಅಡಿಯಲ್ಲಿ ಡೇಟಾ ಸೆಂಟರ್ಸ್ ಗಳಿಗೆ ಇನ್ನಷ್ಟು ಕೂಡ ಸಪೋರ್ಟ್ ಕೊಡೋದಕ್ಕೆ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಇದರಿಂದ ರಿಸೋರ್ಸಸ್ ಸಿಗೋದು ಗ್ಯಾರಂಟಿ ಆಗುತ್ತೆ. ನೋಡಿ, ಪ್ರೈವೇಟ್ ಸೆಕ್ಟರ್ ಮತ್ತೆ ಭವಿಷ್ಯನ ನಾವು ನೋಡಿದಾಗ ಇದರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನಾವು ನಮ್ಮ ಪವರ್ ರಿಲಯಬಿಲಿಟಿ ಅಪ್ರೂವಲ್ಸ್ ಗಳನ್ನ ಈ ಒಂದು ಪರಿಸ್ಥಿತಿ ಏನಿದೆ ಗೊತ್ತಾ, ಅದನ್ನ ಸರಿ ಮಾಡ್ಕೊಂಡ್ರೆ ನಮ್ಮ ಒಂದು ಕಾಸ್ಟ್ ಅಡ್ವಾಂಟೇಜಸ್ ಅನ್ನ ಸರಿಪಡಿಸ್ಕೊಳ್ಬಹುದು ಅಂತ. ಇಂಡಿಯಾ ಒಂದು ಗ್ಲೋಬಲ್ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಆಗೋದಕ್ಕೆ ಮುಂದಿನ ಹಂತಕ್ಕೆ ಒಂದು ನ್ಯಾಚುರಲ್ ಚಾಯ್ಸ್ ಆಗಿ ಬೆಳೆಯೋದ್ರಲ್ಲಿ ಸಂಶಯನೇ ಇಲ್ಲ. ಇವತ್ತಿನ ಟಿಡ್ಬಿಟ್ಸ್ ನೋಡ್ಕೊಂಬರೋಣ. ನಂಬರ್ 1, LTI ಮೈಂಡ್ಟ್ರೀ ಕಂಪನಿ ಸೋಮವಾರ ಮತ್ತೆ ಒಂದು ಲಾರ್ಜೆಸ್ಟ್ ಎವರ್ ಡೀಲ್ ಏನಿದೆ ಅಲ್ವಾ, ಅದನ್ನ ಅನೌನ್ಸ್ ಮಾಡಿದೆ. ಈ ಡೀಲ್ ಎಷ್ಟು ದೊಡ್ಡದು ಅಂತಂದ್ರೆ $450 ಮಿಲಿಯನ್ ನಷ್ಟು. ಯಾರ ಜೊತೆ? ಒಂದು ಅಗ್ರಿ ಬಿಸ್ನೆಸ್ ಕ್ಲೈಂಟ್ ಜೊತೆ. ಆದ್ರೆ ಆ ಕ್ಲೈಂಟ್ ಯಾರು ಅಂತ ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ಎಷ್ಟು ವರ್ಷದ ಅಗ್ರಿಮೆಂಟ್ ಅಂತ ನಾವು ನೋಡೋದಾದ್ರೆ 7 ವರ್ಷದ್ದು. ಈ ಡೀಲ್ ನಲ್ಲಿ LTI ಮೈಂಡ್ಟ್ರೀ ಒಂದು AI ಪವರ್ಡ್ ಆಪರೇಟಿಂಗ್ ಮಾಡೆಲ್ ಏನಿರುತ್ತೆ ಅದನ್ನ ಅಳವಡಿಸಿಕೊಂಡು ಆ ಕ್ಲೈಂಟ್ಗೆ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ನ ಕೊಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದೆ. ಅಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಮಾಡೋದಿರ್ಬೋದು, ಮತ್ತೆ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಈ ಸರ್ವಿಸಸ್ ಗಳನ್ನ ಕೊಡುತ್ತೆ. ಇದರಿಂದ ಅರ್ಥ ಆಗೋದೇನು ಅಂತಂದ್ರೆ LTI ಮೈಂಡ್ಟ್ರೀ ಮರ್ಜರ್ ಕೂಡ ಆದ್ಮೇಲೆ ಇದರಿಂದ ದೊಡ್ಡ ಡೀಲ್ ಆಗುತ್ತೆ. ಈ ಗೆಲುವು ಕೂಡ ತುಂಬಾ ಚೆನ್ನಾಗಿ ನಮ್ಗೆ ಒಂದು ಅವಕಾಶಗಳನ್ನ ತಗೊಂಡ್ ಕೊಡುತ್ತೆ ಅಂತ. ಈ ಆರ್ಡರ್ ನಾವು ನೋಡಿದ್ವಿ ಅಂತಂದ್ರೆ 2025 ಕೊನೆಯವರೆಗೆ ಈ ಒಂದು ಆರ್ಡರ್ ಬುಕ್ $6 ಬಿಲಿಯನ್ ನಷ್ಟು ಈ ಒಂದು ಬುಕ್ ನಲ್ಲಿ ತಲುಪುವಂತಹ ಸಾಧ್ಯತೆಗಳಿದೆ. ಅಂದ್ರೆ ವೆಂಡರ್ ಕನ್ಸಾಲಿಡೇಷನ್ ಆಪರ್ಚುನಿಟೀಸ್ ಗಳು ಕೂಡ ಇದರಿಂದ ಬಂದಿರೋದು. ಇನ್ನು CEO ಹೇಳೋದು ಏನ್ ಗೊತ್ತಾ, ಅಂದ್ರೆ ಈ ಒಂದು ಆಪರ್ಚುನಿಟಿ ಮುಖಾಂತರ ಈ ಡೀಲ್ ಅನ್ನ ನಾವು ನೋಡಿದಾಗ AI ಡ್ರಿವನ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಒಂದು ಅತಿ ಮುಖ್ಯವಾದ ಹೆಜ್ಜೆಯನ್ನ ತೋರ್ಸತ್ತೆ ಅಂತ. ಸದ್ಯಕ್ಕೆ ಕ್ಲೈಂಟ್ಸ್ ಗಳು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸ್ತಿದ್ದಾರೆ. ಅಂದ್ರೆ LTI ಮೈಂಡ್ಟ್ರೀ ದೊಡ್ಡ ಒಂದು ಕಾಸ್ಟ್ ಟೇಕ್ಔಟ್ ಅನ್ನ ಇಲ್ಲಿ ತಗೊಳತ್ತೆ. ಹಾಗೆ ಎಫಿಷಿಯನ್ಸಿ ಲೆಡ್ ಕಾಂಟ್ರಾಕ್ಟ್ಸ್ ಗಳೇನಿರುತ್ತೆ ಅದ್ರ ಮೇಲೆ ಹೆಚ್ಚಾಗಿ ಫೋಕಸ್ ಅನ್ನ ಮಾಡ್ತಾ ಇದೆ. ಒಟ್ನಲ್ಲಿ LTI ಮೈಂಡ್ಟ್ರಿಗೆ ಇದೊಂದು ಯಶಸ್ಸಿನ ಕತೆ ಅಂತಾನೆ ಹೇಳ್ಬೋದು. ಎರಡನೇದು, ಏಥರ್ ಎನರ್ಜಿ ರಿಸಲ್ಟ್ಸ್ ನಾವು ನೋಡಿದಾಗ ರೆವಿನ್ಯೂ ಹೆಚ್ಚು, ಲಾಸ್ ಕಡಿಮೆ. ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ನ ತಯಾರಿಕಾ ಏನಿದ್ದಾರೆ ಇವರು ಏಥರ್ ಎನರ್ಜಿ ಅಂದ್ರೆ ತಮ್ಮ ಒಂದು Q4 FY25 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ರೆವಿನ್ಯೂ ಹೋದ ವರ್ಷಕ್ಕಿಂತ ಹೋಲಿಸಿದ್ವಿ ಅಂತಂದ್ರೆ 29% ಹೆಚ್ಚಾಗಿದೆ. ಅಂದ್ರೆ 676 ಕ್ರೋರ್ಸ್ ಆಗಿದೆ ಅಂತ. ಇನ್ನು ನೆಟ್ ಲಾಸ್ ಕೂಡ 283 ಕ್ರೋರ್ಸ್ ಇಂದ 234 ಕ್ರೋರ್ಸ್ಗೆ ಇಳಿದೋಗಿದೆ ಅಂತ. ಇದು ಒಳ್ಳೆ ಸುಧಾರಣೆ. ಅಂದ್ರೆ ಪೂರ್ತಿ ವರ್ಷದಲ್ಲಿ ರೆವಿನ್ಯೂನ ನಾವು ನೋಡಿದಾಗ 28% ಹೆಚ್ಚಾಗಿ 2255 ಕ್ರೋರ್ಸ್ಗೆ ತಲುಪಿದೆ. ಇನ್ನು ವಾರ್ಷಿಕ ನೆಟ್ ಲಾಸ್ ಕೂಡ 1059.7 ಕ್ರೋರ್ಸ್ಗೆ ತಲುಪಿದೆ. ಅಂದ್ರೆ 812.3 ಕ್ರೋರ್ಸ್ ಆಗಿದೆ. ಇನ್ನು FY25 ನಲ್ಲಿ ಒಟ್ಟು 1,55,394 ಸ್ಕೂಟರ್ಗಳು ಮಾರಾಟ ಆಗಿದೆ. ಇದು ಹೋದ ವರ್ಷಕ್ಕಿಂತ 42% ಹೆಚ್ಚು. ಅಂದ್ರೆ Q2 FY25 ನಲ್ಲಿ ಲಾಂಚ್ ಆದ ಹೊಸ ಒಂದು ರಿಟ್ಸಾ ಮಾಡೆಲ್ ಕೂಡ ಒಂದೇ ಒಟ್ಟು ಸೇಲ್ಸ್ ನಲ್ಲಿ 57% ಪಾಲನ್ನ ಹೊಂದಿದೆ. ಇನ್ನು ಪೂರ್ತಿ ವರ್ಷದ ಅಡ್ಜಸ್ಟೆಡ್ ಗ್ರಾಸ್ ಮಾರ್ಜಿನ್ಸ್ ನಾವು ನೋಡಿದಾಗ 2.7% ಪಟ್ಟಷ್ಟು ಜಾಸ್ತಿ ಆಗಿರೋದು. ಅಂದ್ರೆ 428 ಕ್ರೋರ್ಸ್ ತಲುಪಿದೆ ಅಂತ. ಇದಕ್ಕೆ ಮುಖ್ಯ ಕಾರಣ ಕಂಪನಿಯ ಪೇಡ್ ಸಾಫ್ಟ್ವೇರ್ ಪ್ರೋ ಪ್ಯಾಕ್ ಅನ್ನೋದು. ಅಂದ್ರೆ ಇದನ್ನ 88% ಗ್ರಾಹಕರೇನಿರ್ತಾರೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏಥರ್ Q4 ನಲ್ಲಿ ನಾವು ನೋಡಿದಾಗ ತಮ್ಮ ರಿಟೇಲ್ ಫುಟ್ ಪ್ರಿಂಟ್ ನಿಟ್ಗಳಿಂದ ತಮ್ಮ 32% ಅಷ್ಟು ಎಕ್ಸ್ಪೆಂಡ್ ಮಾಡ್ಕೊಂಡಿದೆ. ಅಂದ್ರೆ ಸೌತ್ರನ್ ಮಾರ್ಕೆಟ್ಸ್ ನಲ್ಲಿ ಈಗ್ಲೂ ಕೂಡ ಸ್ಟ್ರಾಂಗ್ ಆಗಿದ್ದು, ನಾರ್ಥರ್ನ್ ಸ್ಟೇಟ್ಸ್ ಗಳಲ್ಲಿ ನಾವು ನೋಡಿದಾಗ ತಮ್ಮ ಶೇರ್ ಅನ್ನ ಹೆಚ್ಚಿಸ್ಕೊಳ್ತಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ.
ಕೊನೆಯ ಟಿಡ್ಬಿಟ್, ಸಿಂಗಾಪುರ್ನಲ್ಲಿ ಐರನ್ ಓರ್ ಫ್ಯೂಚರ್ಸ್ ನಾವು ನೋಡಿದಾಗ $99 ಪ್ರತಿ ಟನ್ಗೆ ಇಳಿದೋಗಿದೆಯಂತೆ. ಈ ವಾರದ ಶುರುವಿನಲ್ಲಿ ಈ ಒಂದು ಅಮೆರಿಕ ಚೈನಾ ವ್ಯಾಪಾರದ ಒಪ್ಪಂದದ ಸುದ್ದಿಯಿಂದ ಬೆಲೆ ನೋಡಿದಾಗ 3% ಅಷ್ಟು ಏರಿದೆ ಅಂತ. ಸುಮಾರು 3 ವಾರದ ಹೈಯೆಸ್ಟ್ ಮಟ್ಟ ತಲುಪಿರೋದು. ಆ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ ಬಿಡಿ. ಯಾಕೆಂದ್ರೆ ಚೈನಾದಲ್ಲಿ ಡಿಮ್ಯಾಂಡ್ ಫಂಡಮೆಂಟಲ್ಸ್ ತುಂಬಾ ವೀಕ್ ಆಗಿರೋದ್ರಿಂದ ಇನ್ನೊಂದು ಕಡೆ ಗಮನ ಹೋಯಿತು. ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನ ಒಂದು ಸೀಸನಲ್ ಆಫ್ ಪೀಕ್ ಆಗಿರೋದ್ರಿಂದ ಹಾಗಾಗಿ ಸ್ಟೀಲ್ ಮತ್ತೆ ಡಿಮ್ಯಾಂಡ್ ನ ಬೇಡಿಕೆ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಚೈನಾ ಐರನ್ ಅಂಡ್ ಸ್ಟೀಲ್ ಅಸೋಸಿಯೇಷನ್ ಪ್ರಕಾರ ಈ ಒಂದು ಸರ್ಕಾರ ಏನಿದೆ ಅಲ್ವಾ, ಸ್ಟೀಲ್ ಔಟ್ಪುಟ್ ಅನ್ನ ಕಡಿಮೆ ಮಾಡೋದಕ್ಕೆ ಪುಷ್ ಕೊಡ್ತಿದೆ ಅಂದ್ರೆ ಸರ್ಕಾರ ಇದನ್ನ ಖಚಿತಪಡಿಸಿದೆ ಅಂತ. ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು, ಈ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಬರ್ತಿದೆ. ಇನ್ನು ಸ್ಟೀಲ್ ಇನ್ವೆಂಟ್ರಿ ಏನಿದೆ ಇದು ಹೆಚ್ಚಾಗಿರೋದ್ರಿಂದ ಮಿಲ್ಸ್ ಗಳ ಒಂದು ರಾ ಮೆಟೀರಿಯಲ್ಸ್ ಕೂಡ ಕೊಳ್ಳಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕಾಪರ್ ನ ಒಂದು ನಿಖೆಲ್ ತರದ ಒಂದು ಬೇರೆ ಇಂಡಸ್ಟ್ರಿಯಲ್ ಮೆಟಲ್ಸ್ ಗಳನ್ನ ನಾವು ನೋಡಿದಾಗ ಬೆಲೆನೂ ಕೂಡ ಪ್ರೆಷರ್ ಅಲ್ಲಿ ಇದೆ ಅಂತ. ಅಂದ್ರೆ ಜಿಯೋಪೊಲಿಟಿಕಲ್ ಆಗಿ ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರು ಮಾರ್ಕೆಟ್ ನಲ್ಲಿ ಒಟ್ಟಾರೆಯಾಗಿ ಒಂದು ಹಿಂಜರಿಕೆ ಖಂಡಿತವಾಗ್ಲೂ ಇಲ್ಲಿ ಕಾಣ್ತಾ ಇದೆ. ಸ್ನೇಹಿತರೆ, ಇದಷ್ಟು ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.